ಈ ವಿಶ್ವಾವಸು ನಾಮ ಸಂವತ್ಸರದ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಏಕಾದಶಿ ನಾಡಿದ್ದು ಜೂನ್ 6ನೇ ತಾರೀಕು ಶುಕ್ರವಾರದಂದು ಬರ್ತಾ ಇದೆ. ಈ ಏಕಾದಶಿಯನ್ನು ನಿರ್ಜಲಾ ಏಕಾದಶಿ ಅಂತ ಕರೀತಾರೆ. ಇಂತಹ ನಿರ್ಜಲಾ ಏಕಾದಶಿ ನಾಡಿದ್ದು ಜೂನ್ 6ನೇ ತಾರೀಕು ಶುಕ್ರವಾರದಂದು ಬರ್ತಾ ಇದೆ. ಅದರೊಟ್ಟಿಗೆ ಇನ್ನೊಂದು ವಿಶೇಷ ಏನು ಅಂತ ಹೇಳಿದರೆ, ಅದರ ಮಾರನೇ ದಿನ 7ನೇ ತಾರೀಕು ಶನಿವಾರ, ಅವತ್ತು ಕೂಡ ಉಪವಾಸ ಮುಂದುವರಿತದೆ. ಯಾಕೆ ಅಂತ ಹೇಳಿದರೆ ಅತಿರಿಕ್ತ ದ್ವಾದಶಿ ಅಂತ. ಅಂದರೆ ಶಾಸ್ತ್ರಗಳಲ್ಲಿ ಏಕಾದಶಿಯನ್ನು ಉಪವಾಸ ಮಾಡಬೇಕು ಅನ್ನುವುದು ಎಷ್ಟು ಮುಖ್ಯವಾಗಿ ಹೇಳ್ತಾರೋ ಅಷ್ಟೇ ಮುಖ್ಯವಾಗಿ ಈ ದ್ವಾದಶಿ ತಿಥಿ 2 ದಿನ ಬಂತು ಅಂತಾದರೆ 1 ದಿನ ಉಪವಾಸವನ್ನು ಮಾಡಬೇಕು. ಅದು ಏಕಾದಶಿಯಷ್ಟೇ ಪವಿತ್ರವಾದ ದಿನ, ಆ ವಿಷ್ಣುವಿಗೆ ಕೃಷ್ಣನಿಗೆ ಅಷ್ಟೇ ಪ್ರೀತಿಪಾತ್ರವಾದ ದಿನ ಅಂತ ಪುರಾಣಗಳು ಶಾಸ್ತ್ರಗಳೆಲ್ಲ ಹೇಳ್ತದೆ. ಅದರ ಪ್ರಕಾರ ದ್ವಾದಶಿ 7ನೇ ತಾರೀಕು ಶನಿವಾರದಂದೂ ಇದೆ. ಆನಂತರ 8ನೇ ತಾರೀಕು ಭಾನುವಾರದಂದು ಕೂಡ ಬೆಳಗ್ಗೆ ಸ್ವಲ್ಪ ದ್ವಾದಶಿ ಇದೆ. ಹೀಗೆ 2 ದಿನ ಸೂರ್ಯೋದಯಕ್ಕೆ ದ್ವಾದಶಿ ತಿಥಿ ಬರ್ತಾ ಇರುವುದರಿಂದಾಗಿ 1 ದಿನ, ಅದೇ ಶನಿವಾರದಂದು 7ನೇ ತಾರೀಕು ಅವತ್ತು ಉಪವಾಸವನ್ನು ಮಾಡಬೇಕಾಗಿದೆ. ಹೀಗೆ ಈ ಬಾರಿ 2 ದಿನ ಉಪವಾಸ ಬರುತ್ತದೆ. 6ನೇ ತಾರೀಕು ಶುಕ್ರವಾರದಂದು ನಿರ್ಜಲಾ ಏಕಾದಶಿಯ ಪ್ರಯುಕ್ತವಾಗಿ ಉಪವಾಸ ಆದರೆ, 7ನೇ ತಾರೀಕು ಶನಿವಾರದಂದು ಅತಿರಿಕ್ತ ದ್ವಾದಶಿ ಪ್ರಯುಕ್ತವಾಗಿ ಉಪವಾಸ ಇರ್ತದೆ. ಹೀಗೆ 2 ದಿನ ಉಪವಾಸ ಇರ್ತದೆ. ಇದರ ಮಹತ್ವವನ್ನು ನಾವು ತಿಳಿಯುವುದಕ್ಕಿಂತ ಮುಂಚಿತವಾಗಿ ಸ್ವಲ್ಪ ಈ ವಿಷಯದಲ್ಲಿ ಸ್ಪಷ್ಟೀಕರಣವನ್ನು ನಾವು ಪಡೆಯುವುದು ಮುಖ್ಯವಾಗ್ತದೆ. ಕಾರಣ ಏನು ಅಂತ ಹೇಳಿದರೆ, ಈ ಏಕಾದಶಿಯನ್ನು ನಾವು ಕೇಳಿದ ಕೂಡಲೇ ಅನೇಕ ಮಂದಿಯಲ್ಲಿ ಗೊಂದಲ ಉಂಟಾಗಲಿಕ್ಕೆ ಸಾಧ್ಯತೆ ಉಂಟು. ಯಾಕಂತ ಹೇಳಿದರೆ ಈ ಕ್ಯಾಲೆಂಡ್ರಲ್ಲಿ 2 ಏಕಾದಶಿ ಇಲ್ಲ, ಅಂದರೆ 2 ದಿನ ಉಪವಾಸ ಇಲ್ಲ, ಅಥವಾ ಆ ಪಂಚಾಂಗದಲ್ಲಿ 2 ದಿನ ಇಲ್ಲ, ಕೆಲವರಿಗೆ ಶುಕ್ರವಾರ ಏಕಾದಶಿ ಇಲ್ಲ, ಶನಿವಾರ ಏಕಾದಶಿ ಇದೆ, ಕೆಲವರಿಗೆ 2 ದಿನ ಉಪವಾಸ ಇಲ್ಲ. ಈ ರೀತಿ ನಾನಾ ವಿಧವಾದ ಗೊಂದಲಗಳು, ಒಂದೊಂದು ಮಠಗಳು, ಒಂದೊಂದು ಮಂದಿರಗಳು, ಈ ರೀತಿ ನಾನಾ ವಿಧವಾಗಿ ಗೊಂದಲಗಳು ಉಂಟಾಗ್ಲಿಕ್ಕೆ ಸಾಧ್ಯ ಇದೆ. ಅಂಥ ಸಂದರ್ಭದಲ್ಲಿ ಏನು ಮಾಡುವುದು, ನಾವು ಯಾವುದು ಸರಿ ಅಂತ ನಾವು ತಿಳ್ಕೊಳ್ಳೋದು, ಯಾವುದನ್ನು ತಪ್ಪು ಅಂತ ತಿಳ್ಕೊಳ್ಳೋದು, ಈ ರೀತಿ ಗೊಂದಲ ಉಂಟಾಗ್ಲಿಕ್ಕೆ ಸಾಧ್ಯತೆ ಉಂಟು. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಕೆಲವು ವಿಚಾರಗಳನ್ನೆಲ್ಲ ಹಿಂದೆ ಚಿಂತನೆಯನ್ನು ಮಾಡಿದ್ದೇವೆ. ಹಾಗಿದ್ದರೂ ಮತ್ತೆ ಇಂಥ ಸಂದರ್ಭ ಬಂದಾಗ ಈ ವಿಷಯದಲ್ಲಿ ಸ್ಪಷ್ಟೀಕರಣವನ್ನು ಪಡೆದುಕೊಂಡು ಆಮೇಲೆ ಆಚರಿಸುವುದು ಬಹಳ ಮುಖ್ಯವಾಗಿರುವುದು. ಯಾಕೆ ಅಂತ ಹೇಳಿದರೆ, ತ್ರೈಲೋಕ್ಯಾಚಾರ್ಯರಾದಂತಹ ಮಧ್ವಾಚಾರ್ಯರು ಏಕಾದಶಿಯ ವಿಷಯದಲ್ಲಿ ಬಹಳ ಸ್ಪಷ್ಟವಾಗಿ ತಿಳಿಸುವುದೇನು ಅಂತ ಹೇಳಿದರೆ, ಬರೀ ಏಕಾದಶಿ ಉಪವಾಸ ಮಾಡು ಅಂತ ಅಷ್ಟೇ ಹೇಳುವುದಿಲ್ಲ. ಅದರೊಟ್ಟಿಗೆ ವೇದವ್ಯಾಸರು ಪುರಾಣದಲ್ಲಿ ಏನು ಆಜ್ಞೆಯನ್ನು ಮಾಡಿದ್ದಾರೆ ಅದನ್ನು ಮಧ್ವಾಚಾರ್ಯರು ತಿಳಿಸಿಕೊಡ್ತಾರೆ. ಏನು ಅಂದರೆ, ಜ್ಞಾತ್ವಾ ವಿಪ್ರ ಸ್ಥಿತಿಂ ಸಮ್ಯಕ್ ತಿಥಿಂ ಸಮ್ಯಕ್ ದೈವಜ್ಞೈ ಸಮುದೀರಿತಾಂ ಉಪವಾಸಶ್ಚ ಕರ್ತವ್ಯ. ಮೊದಲು ಸರಿಯಾಗಿ ಚೆನ್ನಾಗಿ ತಿಳ್ಕೊಳ್ಬೇಕು ಅಂತ ಹೇಳ್ತಾರೆ. ನಾನು ಯಾವತ್ತು ಏಕಾದಶಿ ಮಾಡ್ತಾ ಇದ್ದೇನೆ, ಇವತ್ತು ನಾನು ಮಾಡ್ತಾ ಇರೋದು ಸರಿ ಇದೆಯೋ ಇಲ್ವೋ ಅದನ್ನು ತಿಳಿದು, ಅದು ಬರೀ ಹಾಗೆ ತಿಳ್ಕೊಂಡ್ರೆ ಆಗೋಲ್ಲ. ಅಂದರೆ ಪಂಚಾಂಗ ನೋಡಿದೆ, ಕ್ಯಾಲೆಂಡರ್ ನೋಡಿದೆ, ಇವತ್ತು ಅಂತ ಗೊತ್ತಾಯ್ತಲ್ವ, ಮಾಡ್ತೇನೆ ಅಂದರೆ ಆಗಲ್ಲ. ಸಮ್ಯಕ್ ಜ್ಞಾತ್ವ ಅಂತ ಹೇಳ್ತಾರೆ. ಸಮ್ಯಕ್ ಜ್ಞಾತ್ವ ಅಂತ ಹೇಳಿದರೆ ಚೆನ್ನಾಗಿ ತಿಳ್ಕೊಂಡು ಅಂದರೆ ವಿಮರ್ಶೆ ಮಾಡಬೇಕು. ವಿಮರ್ಶೆ ಮಾಡಿ ಸತ್ಯವನ್ನು ಕಂಡುಕೊಂಡು ಯಾವತ್ತು ನಿಜವಾಗಿ ಏಕಾದಶಿ ಇದೆ ಅಂತ ಆಮೇಲೆ ಉಪವಾಸ ಮಾಡುವಂಥ, ಇದು ವೇದವ್ಯಾಸರು ತಾವು ಕೊಟ್ಟಿರುವಂತಹ ಆದೇಶ, ಮಧ್ವಾಚಾರ್ಯರು ನಮಗೆ ಕೊಟ್ಟಿರುವಂತಹ ಸಂದೇಶ. ಈ ನಿಟ್ಟಿನಲ್ಲಿ ನಾವು ಈ ಏಕಾದಶಿ ವಿಚಾರವಾಗಿ ಆಲೋಚನೆಯನ್ನು, ಚಿಂತನೆಯನ್ನು ನಡೆಸಲೇಬೇಕು. ಕಾರಣ ಏನು ಅಂತ ಹೇಳಿದರೆ, ಯಾವತ್ತೂ ಚಿಂತನೆಯನ್ನು ನಡೆಸದೆ ಸತ್ಯ ಗೊತ್ತಾಗುವುದಿಲ್ಲ. ಸತ್ಯ ಅನ್ನುವಂಥದ್ದು ಅಷ್ಟು ಸುಲಭವಾಗಿ ಗೊತ್ತಾಗುವುದಿಲ್ಲ. ಸತ್ಯ ತಿಳಿಯದೆ ಭಗವಂತನ ಅನುಗ್ರಹ ಆಗುವುದಿಲ್ಲ. ನಾವು ಮಾಡಿದ್ದು ಪುಣ್ಯಪ್ರದ ಆಗುವುದಿಲ್ಲ. ಸತ್ಯವಾದದ್ದು ಮಾತ್ರ ನಮಗೆ ಪುಣ್ಯ ಫಲವನ್ನು ತಂದುಕೊಡುತ್ತದೆ. ಸತ್ಯ ಅನ್ನುವಂಥದ್ದು ವಿಮರ್ಶೆಯಿಂದಲೇ ಬರುವಂಥದ್ದು. ಯಾಕಂದರೆ ಭಗವದ್ಗೀತೆಯಲ್ಲಿ ಕೃಷ್ಣ ಬಹಳ ಸ್ಪಷ್ಟವಾಗಿ ಅದನ್ನೇ ಹೇಳಿದ್ದಾನೆ, ವ್ಯವಸಾಯಾತ್ಮಿಕ ಬುದ್ಧಿ ಏಕಏವ ಕುರುನಂದನ.
ಯಾವತ್ತು ವಿಚಾರವನ್ನು ಮಾಡಿದರೆ 10 ಬಗೆಯಿಂದ ನಮಗೆ ತಿಳಿಯುವುದಿಲ್ಲ. ಸತ್ಯ ಒಂದೇ ಇರುವುದು, 10 ಸತ್ಯಗಳಿಲ್ಲ. ಅದರಿಂದಾಗಿಯೇ ಅವರಿಗೆ ಒಂದು ದಿನ ಬರ್ತದೆ, ಇವರಿಗೆ ಒಂದು ದಿನ ಬರ್ತದೆ, ಅಲ್ಲಿ ಒಂದು ದಿನ ಬರ್ತದೆ, ಇಲ್ಲಿ ಒಂದು ದಿನ, ಈ ರೀತಿ 10 ಬಗೆಯಿಂದ ಬರುವಂಥದ್ದು ಯಾವತ್ತೂ ಸತ್ಯ ಅಲ್ವೇ ಅಲ್ಲ. ಮತ್ತೇನು ಅಂತ ಹೇಳಿದರೆ, ಇವರೆಲ್ಲರೂ ಸೇರಿ ಸರಿಯಾಗಿ ವಿಮರ್ಶೆಯನ್ನು ಮಾಡಿದರೆ ಶಾಸ್ತ್ರ ಪುರಾಣ ಇವುಗಳೇ ನಮಗೆ ಪ್ರಧಾನ. ನಮ್ಮ ಪ್ರಾಚೀನರು ಏನು ಮಾಡಿದ್ದಾರೆ, ವೇದವ್ಯಾಸರು ಮಧ್ವಾಚಾರ್ಯರಿಂಥ ಗುರುಗಳು, ಭಗವಂತ ಏನು ಹೇಳಿದ್ದಾನೆ ಅದೇ ನಮಗೆ ಪ್ರಧಾನವಾದದ್ದು. ಎಲ್ಲಕ್ಕಿಂತ ಮುಖ್ಯವಾಗಿ ಭೂವರಾಹ ದೇವರು, ಈ ರೀತಿ ಭೂವರಾಹ, ವೇದವ್ಯಾಸರು ಮುಂತಾದ ಭಗವಂತ ಏನು ಆದೇಶ ಕೊಟ್ಟಿದ್ದಾನೆ ಅದೇ ನಮಗೆ ಮುಖ್ಯ ಅಂತ ಈ ವಿಷಯದಲ್ಲಿ ಸ್ಪಷ್ಟವಾಗಿ ಒಕ್ಕೊರಲಿನಿಂದ ಕೂಡಿ ಚಿಂತನೆಯನ್ನು ಮಾಡಿದರೆ ಒಂದೇ ಸತ್ಯ ಬರುತ್ತದೆ ಹೊರತು 10 ವಿಧವಾದ ಸತ್ಯ ಬರುವುದಿಲ್ಲ. ಆದರೆ ಈ ಕಲಿಕಾಲದಲ್ಲಿ ದೊಡ್ಡ ವಿಪರ್ಯಾಸ ಏನು, ಕಷ್ಟ ಏನು ಅಂತ ಹೇಳಿದರೆ, ಯಾರೂ ಸತ್ಯದ ಹಿಂದೆ ಹೋಗುವುದಿಲ್ಲ, ಯಾರಿಗೂ ನಿಜವಾದ ಸತ್ಯ ಬೇಕಾಗಿಲ್ಲ. ಮತ್ತೇನೆಂದರೆ ನಾವು ಮಾಡುವುದೇ ಸತ್ಯ ಅಂತ ಈ ರೀತಿಯ ಭಾವನೆ ಇರ್ತದೆ ಅಷ್ಟೆ. ಇದೇ ದೊಡ್ಡ ವಿಪರ್ಯಾಸ. ಆದ್ದರಿಂದಾಗಿ ಯಾರೂ ಈ ರೀತಿ ನಿಜವಾದ ಸತ್ಯವನ್ನು ತಿಳಿಯಬೇಕು ಅಂತ ಕಾಳಜಿ ಇಲ್ಲದೆ, ವಿಮರ್ಶೆ ಇಲ್ಲದೆ, ಕಣ್ಣು ಮುಚ್ಚಿಕೊಂಡು, ಅದೇ ನಾವು ಮೂಢನಂಬಿಕೆ ಅಂತ ಅದನ್ನೇ ಹೇಳ್ತೇವೆ. ಅಂದರೆ ಯಾವ ನಂಬಿಕೆಯನ್ನು ವಿಮರ್ಶೆ ಇಲ್ಲದೆ ನಾವು ನಂಬಿಬಿಡ್ತೇವೋ, ಕಣ್ಣು ಮುಚ್ಚಿಕೊಂಡು ನಂಬಿಬಿಡ್ತೇವೋ ಅದನ್ನೇ ಮೂಢನಂಬಿಕೆ ಅಂತ ಹೇಳುವಂಥದ್ದು. ಅಂತಹ ಮೂಢನಂಬಿಕೆಯಿಂದಾಗಿ ನಾವು ಏನನ್ನೂ ಆಚರಣೆ ಮಾಡ್ತೇವೆ ಅಂತ ಹೇಳುವುದಾಗಿದ್ದರೆ ಅಂಥವರ ಬಗ್ಗೆ ನಾವೇನು ಆಕ್ಷೇಪ ಮಾಡಿಯೂ ಪ್ರಯೋಜನ ಇಲ್ಲ, ಅಂಥವರಿಗೆ ನಾವು ಏನು ಹೇಳಿಯೂ ಪ್ರಯೋಜನ ಇಲ್ಲ. ಮತ್ತು ಅವರಿಗಾಗಿ ಇವಾಗ ಈ ವಿಡಿಯೋ ಅಥವಾ ಈ ಏಕಾದಶಿಯ ಏನು ಸ್ಪಷ್ಟೀಕರಣ ಕೊಡ್ತಾ ಇರುವುದು ಅಲ್ಲ. ಮತ್ತು ಯಾರು ನಿಜವಾಗಿಯೂ ಕೂಡ ದೇವರ ಅನುಗ್ರಹವನ್ನು ಬಯಸ್ತಾ ಇದ್ದಾರೆ, ನಾವು ಮಾಡುವ ಏಕಾದಶಿ ಸಾರ್ಥಕ ಆಗಬೇಕು ಅಂತ ಚಿಂತಿಸ್ತಾ ಇದ್ದಾರೆ, ಅಂಥವರಿಗೋಸ್ಕರ ಮಾತ್ರ ಇಲ್ಲಿ ಸ್ಪಷ್ಟೀಕರಣವನ್ನು ಕೊಡ್ತಾ ಇರುವಂತಹದ್ದು. ಅಷ್ಟು ಮಾತ್ರ ಅಲ್ಲ, ಪ್ರತಿ ಏಕಾದಶಿಗೂ ಕೂಡ ಈ ದಿನ ಏಕಾದಶಿ ಬರುತ್ತೆ ಅಂತ ತಿಳಿಸ್ತಾ ಇರುವಂಥದ್ದು ಅಂತಹ ಸತ್ಯ ಮಾರ್ಗದಲ್ಲಿ ನಡೆಯುವ ಇಚ್ಛೆ ಉಳ್ಳವರಿಗೆ ಮಾತ್ರ, ಉಳಿದವರಿಗಲ್ಲ. ಈ ಸ್ಪಷ್ಟೀಕರಣವನ್ನು ಮೊದಲೇ ಕೊಡ್ತಾ ಆ ರೀತಿ ನಾವು ಸತ್ಯ ಮಾರ್ಗದಲ್ಲಿ ಚಿಂತನೆಯನ್ನು ಮಾಡಿದಾಗ, ಯಾಕಂದರೆ ಅಲ್ಲಿ ಚಿಂತನೆ ವಿಮರ್ಶೆ ಬೇಕೇ ಬೇಕು, ಆ ರೀತಿ ಮಾಡಿದಾಗ ನಿಜವಾದ ಸತ್ಯ ಮಾರ್ಗ ಯಾವುದು ಅಂತ ಹೇಳಿದರೆ ಯಾವುದನ್ನು ಭಗವಂತ ಹೇಳಿದ್ದಾನೋ ಅದೇ ನಿಜವಾದ ಸತ್ಯ ಮಾರ್ಗ. ಯಾಕಂದರೆ ಸತ್ಯವನ್ನು ತಿಳಿದವನು ಭಗವಂತ ಮಾತ್ರ. ಅದೇ ರೀತಿ ಆ ಭಗವಂತನನ್ನು ಕಂಡ ಜ್ಞಾನಿಗಳೇನಿದ್ದಾರೆ, ಇವಾಗ ಭಗವಂತನನ್ನು ಸಾಕ್ಷಾತ್ತಾಗಿ ಕಂಡಂತಹ ಮಧ್ವಾಚಾರ್ಯರು, ಅಂತಹ ಜ್ಞಾನಿಗಳು ಏನು ಹೇಳಿದ್ದಾರೆ ಅದೇ ನಿಜವಾದಂತಹ ಸತ್ಯ. ಏನು ಹೇಳಿದ್ದಾರೆ, ಅವರು ಏನು ಆಚರಿಸಿದ್ದಾರೆ, ಇದನ್ನು ನಾವು ವಿಮರ್ಶೆಯನ್ನು ಮಾಡ್ತಾ ಮಾಡ್ತಾ ಬಂದಾಗ ಸ್ಪಷ್ಟವಾಗಿ ವೇದವ್ಯಾಸರು ಪುರಾಣದಲ್ಲಿ ದಾಖಲೆ ಮಾಡಿದ್ದಾರೆ, ಭೂವರಾಹ ದೇವರು ಭೂದೇವಿಗೆ ಹೇಳಿದ್ದಾರೆ, ನೋಡಮ್ಮ ಹೀಗೆ ಏಕಾದಶಿಯನ್ನು ಮಾಡಬೇಕು. ಯಸ್ಮಿನ್ ದೇಶೇ ಯದಾ ಕಾಲೇ ಯದ್ಯತ್ ಸಿದ್ಧಾಂತ ಮಾರ್ಗತಃ ಉದಯಾಸ್ತೋ ಗ್ರಹಣಾಂ ಸ್ಯುಹು ಗ್ರಹಣಂ ಸೂರ್ಯಚಂದ್ರಯೋ ವಿಲೋಕನಂ ವಾಪಿ ಭವೇತ್ ತತ್ಪಕ್ಷಮಾಶ್ರಿತಃ ಅಂತ ವರಾಹದೇವರು ಭೂದೇವಿಗೆ ತನ್ನ ಪತ್ನಿಗೆ ಕೊಟ್ಟ ಸ್ಪಷ್ಟವಾದ ಆದೇಶ. ಈ ರೀತಿಯೇ ಏಕಾದಶಿಯನ್ನು ಮಾಡಬೇಕು, ಇಂಥ ಗಣಿತದಿಂದಲೇ, ಇಂಥ ಗಣಿತದ ಪ್ರಕಾರ ಲೆಕ್ಕಾಚಾರ ಮಾಡಿಯೇ ಮಾಡಬೇಕು ಅಂತ ಸ್ಪಷ್ಟವಾಗಿ ತಾವು ಹೇಳಿದ್ದಾರೆ. ಆ ರೀತಿ ಆ ಭೂವರಾಹ ದೇವರ ಆದೇಶ ಏನಿದೆ ಅದನ್ನು ನಾವು ನೋಡ್ತಾ ನೋಡ್ತಾ ಬಂದರೆ ಇವತ್ತು ಯಾವುದೇ ಮಠದ ಮಂದಿರಗಳ ಪಂಚಾಂಗಗಳಾಗಲಿ ಕ್ಯಾಲೆಂಡರ್ ಆಗಲಿ ಭೂವರಾಹ ದೇವರ ಆದೇಶವನ್ನು ಪಾಲನೆ ಮಾಡ್ತಾ ಇಲ್ಲ, ಅದಕ್ಕೆ ಯಾವುದೇ ಬೆಲೆಯನ್ನು ಕೊಡ್ತಾ ಇಲ್ಲ. ಕೆಲವರು ನಾವು ಭೂವರಾಹ ದೇವರ ಆದೇಶಕ್ಕೆ ಬೆಲೆ ಕೊಡ್ತೇವೆ ಅಂತ ಮೇಲಕ್ಕೆ ತೋರಿಸಿಕೊಳ್ತಾ ಇದ್ದಾರೆ ಹೊರತು ಒಳಗಿನಿಂದ ಅವರು ಆ ಮಾತಿಗೆ ಬೆಲೆ ಕೊಡ್ತಾ ಇಲ್ಲ, ಭೂವರಾಹ ದೇವರ ಮಾತಿಗೆ ಬೆಲೆ ಕೊಡ್ತಾ ಇಲ್ಲ. ಮತ್ತೇನು ಅಂತ ಹೇಳಿದರೆ ಪ್ರತಿಯೊಬ್ಬರಿಗೂ ಕೂಡ ತಮ್ಮ ತಮ್ಮ ಪ್ರತಿಷ್ಠೆಯೇ ಮುಖ್ಯವಾಗಿದೆ ಹೊರತು ಭೂವರಾಹ ದೇವರ ಆದೇಶ ಅಲ್ಲ, ವೇದವ್ಯಾಸರ ಸಂದೇಶ ಆದೇಶ ಅಲ್ಲ. ಅದರಿಂದಾಗಿಯೇ ಇವತ್ತು ಈ ರೀತಿ ಗೊಂದಲ ಉಂಟಾಗ್ತಾ ಇರುವಂಥದ್ದು. ಅಷ್ಟಲ್ಲದೆ ಮಧ್ವಾಚಾರ್ಯರು ಬಹಳ ಸ್ಪಷ್ಟವಾಗಿ ತಾವು ತಮ್ಮ ಗ್ರಂಥಗಳಲ್ಲಿ ಹೀಗೇ ಏಕಾದಶಿಯನ್ನು ಮಾಡಬೇಕು, ಇಷ್ಟೇ ಇರಬೇಕು, ಹೀಗೆ ಇರಬೇಕು ಅಂತ ಆ ಏಕಾದಶಿಗೆ ಸಂಬಂಧಪಟ್ಟ ಹಾಗೆ ನಿಯಮಗಳೆಲ್ಲ ಹೇಳಿದ್ದಾರೆ. ಆದರೆ ಆ ನಿಯಮಗಳನ್ನು ಗಾಳಿಗೆ ತೂರಿ ಇವತ್ತು ಖುಷಿ ಬಂದಾಗೆ, ನನಗಿಷ್ಟ ಬಂದಾಗೆ ಏಕಾದಶಿಯನ್ನು ನಾವು ಆಚರಣೆ ಮಾಡ್ತಾ ಇರುವುದರಿಂದಾಗಿಯೇ ಇವತ್ತೆಲ್ಲ ಇಂಥ ಗೊಂದಲಗಳು ಬರ್ತಾ ಇರುವಂಥದ್ದು. ಅಂದರೆ ಇಲ್ಲೇನೆಂದರೆ ಸತ್ಯದ ಬಗ್ಗೆ ವಿಮರ್ಶೆ ಇಲ್ಲ. ನಿಮಗೆ ಎಷ್ಟು ಸ್ಪಷ್ಟ ಅಂದರೆ ಇವಾಗ ಇಷ್ಟು ಆಕ್ಷೇಪವನ್ನು ಮಾಡಿದರೂ ಕೂಡ ನಾಳೆ ಯಾರೂ ತಲೆ ಕೆಡಿಸ್ಕೊಳ್ಳೋದು ಇಲ್ಲ ಅದರ ಬಗ್ಗೆ.
ಭುವರಾಹ ದೇವರ ಆದೇಶವನ್ನು ಮೀರ್ತಾ ಇದ್ದಾರೆ ಅಂತ ಹೇಳಿದರೂ ಯಾರೂ ತಲೆ ಕೆಡಿಸ್ಕೊಳ್ಳೋದು ಇಲ್ಲ. ಯಾಕಂದರೆ ಸತ್ಯ ಮಾರ್ಗ ಬೇಕಾಗಿಲ್ಲ. ಯಾರಿಗೆ ಸತ್ಯ ಮಾರ್ಗದ ಅವಶ್ಯಕತೆ ಇದೆ ಅವರು ಮಾತ್ರ ಚಿಂತೆ ಒಳಗಾಗ್ತಾರೆ ಅಷ್ಟೇ, ಅವರು ಮಾತ್ರ ಯೋಚನೆ ಏನು ಮಾಡ್ತಾರೆ ಅಷ್ಟೇ. ಅದಕ್ಕೋಸ್ಕರ ಅಂಥವರಿಗೋಸ್ಕರ ಮಾತ್ರ ಈ ಭುವರಾಹ ಪಂಚಾಂಗ ಇರುವಂಥದ್ದು. ಯಾರಿಗೆ ಸತ್ಯ ಮಾರ್ಗದಲ್ಲಿ ಹೋಗಬೇಕು ಎನ್ನುವಂತಹ ಒಂದು ಅಭಿಲಾಷೆ ಇದೆ, ದೇವರ ಅನುಗ್ರಹವನ್ನು ಪಡಿಬೇಕು ಎನ್ನುವಂತಹ ತುಡಿತ ಇದೆ, ಅಂಥವ್ರಿಗೆ ಮಾತ್ರ. ಯಾಕಂದರೆ ನಾವು ಯಥಾಶಕ್ತಿ ದೇವರ ಅನುಗ್ರಹದಿಂದಾಗಿ ಭುವರಾಹ ದೇವರು ಯಾವ ರೀತಿ ತಾವು ಆದೇಶ ಮಾಡಿದ್ದಾರೋ ಆ ರೀತಿ ಪಂಚಾಂಗ ಗಣಿತವನ್ನು ಪರಿಷ್ಕರಣೆಯನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಪಟ್ಟಿದ್ದೇವೆ. ಅದಕ್ಕನುಗುಣವಾಗಿ ಈ ತಿಥಿಗಳ ಲೆಕ್ಕಾಚಾರ ಯಾವ ರೀತಿ ಬರುತ್ತದೆ ಅದನ್ನು ಹೇಳ್ತಾ ಇದ್ದೇವೆ. ಹಾಗಂತ ಒಂದೇನು ಅಂತ ಹೇಳಿದರೆ ನಾನು ಹೇಳ್ತಾ ಇರುವುದೇ ಸತ್ಯ ಎನ್ನುವಂತಹ ಪೂರ್ವಾಗ್ರಹ ನಮಗಿಲ್ಲ. ಮತ್ತು ಇದಕ್ಕಿಂತ ಬೇರೆಯಾದ ಸತ್ಯ ಇದ್ದರೆ ಖಂಡಿತವಾಗಿಯೂ ಹೇಳ್ಬೋದು. ನಾವು ಹೇಳ್ತಾ ಇರುವಂಥದ್ದು ತಪ್ಪು ಅಂತಾಗಿದ್ದರೆ ಖಂಡಿತವಾಗಿ ಇದನ್ನು ಖಂಡಿಸಲೂಬಹುದು. ಯಾಕಂದರೆ ಸತ್ಯ ಮಾರ್ಗದಲ್ಲಿ ಸಾಗುವವನಿಗೆ ಯಾವತ್ತೂ ಪೂರ್ವಾಗ್ರಹ ಹಠ ಇರಬಾರದು. ಮತ್ತೇನೆಂದರೆ ಸತ್ಯದಲ್ಲಿ ಮಾತ್ರ ಹಠ ಇರಬೇಕು. ನೀವು ಹೇಳಿದ್ದು ಸತ್ಯ ಆದರೆ ಒಪ್ಕೊಳ್ಳೋಣ, ಆದರೆ ನಾವು ವಿಮರ್ಶೆ ಮಾಡಿದಾಗೆ ಸತ್ಯ ಕಂಡಿಲ್ಲ. ಅದಕ್ಕಾಗಿಯೇ ಈ ಸತ್ಯವನ್ನು ಕಂಡುಕೊಳ್ಳಿಕ್ಕೋಸ್ಕರ ನಾವು ಪ್ರಯತ್ನ ಪಟ್ಟಿದ್ದೇವೆ. ಈ ಪ್ರಯತ್ನ ಪಟ್ಟು ಏನು ನಾವು ಕಂಡುಕೊಂಡಿದ್ದೇವೆ ಅದನ್ನು ಇಡ್ತಾ ಇದ್ದೇವೆ ಅಷ್ಟೇ. ಸಮಾಜದ ಮುಂದೆ ಇಟ್ಟು ಯಾರು ಇದರ ಉಪಯೋಗವನ್ನು ಪಡಿತಾರೋ ಅವರು ಪಡಿಬಹುದು ಅಂತ ನಾವು ಇಚ್ಛಿಸ್ತಾ ಇದ್ದೇವೆ. ಅಂತಹ ಸಜ್ಜನರಿಗಾಗಿ, ಸತ್ಯ ವಿಮರ್ಶಕರಿಗಾಗಿ, ಭಗವಂತನ ಅನುಗ್ರಹವನ್ನು ಪಡೆಯುವವರಿಗಾಗಿ ಹೇಳುವುದೇನು ಅಂತೇಳಿದರೆ, ಈ ಬಾರಿ 2 ದಿನ ಉಪವಾಸ ಇದೆ. ಒಂದು 6ನೇ ತಾರೀಕು ಹಾಗೂ 7ನೇ ತಾರೀಕು 2 ದಿನ ಉಪವಾಸ ಇದೆ, ಶುಕ್ರವಾರ ಶನಿವಾರ ಅಂತ ಈ ರೀತಿ ಹೇಳ್ತಾ ಈಗ ಇದರ ಮಹತ್ವವನ್ನು ನಾವು ನೋಡೋಣ. ಇದನ್ನು ಪುರಾಣಗಳಲ್ಲಿ ತಿಳಿಸ್ಕೊಂಡು ಹೋಗ್ತಾರೆ. ಇದಕ್ಕೆ ಯಾಕೆ ನಿರ್ಜಲ ಏಕಾದಶಿ ಅಂತ ಕರೀತಾರೆ ಅಂತ ಹೇಳಿದರೆ, ಹೆಸರೇ ಹೇಳುವಂತೆ ಜಲವನ್ನು ಸ್ವೀಕಾರ ಮಾಡಬಾರದು, ನೀರನ್ನು ಸ್ವೀಕಾರ ಮಾಡಬಾರದು ಎನ್ನುವಂತಹ ಏಕಾದಶಿ ಇದು. ಅಲ್ಲ, ಹಾಗಿದ್ರೆ ಉಳಿದ ಏಕಾದಶಿಗಳಲ್ಲಿ ನೀರನ್ನು ನಾವು ತಗೊಳ್ಬೋದಾ ಅಂತ ಹೇಳಿದರೆ, ಒಂದೊಮ್ಮೆ ಉಳಿದ ಏಕಾದಶಿಗಳಲ್ಲಿ ಆಗದೇ ಇದ್ದ ಪಕ್ಷದಲ್ಲಿ, ಅಂದರೆ ಉಪವಾಸವನ್ನು ಮಾಡಲಿಕ್ಕೆ ಆಗದೇ ಇದ್ದ ಪಕ್ಷದಲ್ಲಿ ನೀರನ್ನು 1 ಬಾರಿ ಸ್ವೀಕಾರ ಮಾಡಬಹುದು ಅಂತ ಹೇಳ್ತಾರೆ. ಅದು ಯಾರಿಗೆ ಅಂತ ಹೇಳಿದರೆ, ಸಾಧ್ಯವೇ ಇಲ್ಲ ಅಂತ ಹೇಳಿದಾಗ ಮಾತ್ರ. ಅಂದರೆ ತುಂಬ ಕಠಿಣವಾದ ಕೆಲಸ ಇದೆ, ಕೆಲಸದಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳಲೇಬೇಕಾಗಿದೆ. ಅಂದರೆ ಇವಾಗ ಕೂಲಿ ಮಾಡ್ತಾ ಇದ್ದಾನೆ, ಕೂಲಿ ಮಾಡುವಂತಹ ವ್ಯಕ್ತಿ ಇನ್ನು ಪ್ರತಿನಿತ್ಯವೂ ಕೂಡ ತಾವು ಊರಿಂದ ಊರಿಗೆ ಹೋಗಲೇಬೇಕು, ಇಲ್ಲದಿದ್ದರೆ ಅವನ ಜೀವನದ ನಿರ್ವಹಣೆ ಆಗುವುದಿಲ್ಲ, ಜೀವನೋಪಾಯ ನಡೆಯುವುದಿಲ್ಲ. ಅದಕ್ಕೋಸ್ಕರ ಊರಿಂದ ಊರಿಗೆ ಹೋಗಬೇಕಾದ್ರೆ ತುಂಬ ಸೆಕೆ ಇತ್ತು ಅಂತ ಹೇಳಿದರೆ ಆಗೋದಿಲ್ಲ. ಅಂಥ ಸಂದರ್ಭದಲ್ಲೆಲ್ಲ 1 ಬಾರಿ ಎಷ್ಟು ಸಾಧ್ಯ ಉಂಟು ಅಷ್ಟು ನೀರನ್ನು ತಗೊಳ್ಬಹುದು. ತಗೊಂಡ್ರೂ ಕೂಡ ಏಕಾದಶಿ ಉಪವಾಸಕ್ಕೆ ಯಾವುದೇ ತೊಂದರೆ ಆಗೋದಿಲ್ಲ ಅಂತ ಈ ರೀತಿ ಕೆಲವು ಕಡೆ ಪುರಾಣ ಹೇಳಿದ್ದುಂಟು. ಆದರೆ ಈ ಏಕಾದಶಿ ಮಾತ್ರ ಹಾಗೂ ನೀರನ್ನು ಸ್ವೀಕಾರ ಮಾಡಬಾರದು ಅಂತ ಹೇಳ್ತಾರೆ. ಅದಕ್ಕೆ ಇದಕ್ಕೆ ನಿರ್ಜಲ ಏಕಾದಶಿ ಅಂತ ಹೆಸರು. ಅಷ್ಟರ ಮಟ್ಟಿಗೂ ನೀರನ್ನು ಸ್ವೀಕಾರ ಮಾಡದೆ ಈ ಏಕಾದಶಿಯನ್ನು ಮಾಡಬೇಕು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಪುರಾಣದಲ್ಲಿ ಒಂದು ಕಥೆಯನ್ನು ಹೇಳ್ತಾರೆ. ಭೀಮಸೇನನಿಗೂ ಹಾಗೂ ವೇದವ್ಯಾಸರಿಗೂ ನಡೆದ ಒಂದು ಸಂಭಾಷಣೆಯನ್ನು ಹೇಳ್ತಾರೆ. ಪಾಂಡವರಲ್ಲಿ ಭೀಮಸೇನ 2ನೇವನು. ಪಾಂಡವರು ತಪ್ಪದೇ ಏಕಾದಶಿ ಉಪವಾಸ ಮಾಡ್ತಾ ಇದ್ದಾರೆ. ಯಾಕಂದರೆ ಅವರು ಕೃಷ್ಣನ ಪರಮ ಭಕ್ತರು. ಕೃಷ್ಣನ ಪರಮ ಭಕ್ತರು ಅಂತ ಹೇಳಿದರೆ ಏಕಾದಶಿ ಮಾಡಲೇಬೇಕು. ಮಾಡದವರು ಕೃಷ್ಣನ ಭಕ್ತರಾಗಲಿಕ್ಕೆ ಸಾಧ್ಯವೇ ಇಲ್ಲ. ಅವರಲ್ಲಿ ಭೀಮಸೇನ ತಪ್ಪದೇ ಏಕಾದಶಿ ಉಪವಾಸ ಮಾಡ್ತಾ ಇದ್ದರೂ ಕೂಡ ಜನರಿಗೆ ಮಾರ್ಗದರ್ಶನ ಮಾಡಲಿಕ್ಕೋಸ್ಕರ, ಈ ಏಕಾದಶಿಯ ಮಹತ್ವ ಎಷ್ಟಿದೆ ಅಂತ ತಿಳಿಸ್ಲಿಕ್ಕೋಸ್ಕರ ಒಮ್ಮೆ ವೇದವ್ಯಾಸರ ಹತ್ರ ಭೀಮಸೇನ ತಾನು ಹೇಳ್ತಾನೆ, ವೇದವ್ಯಾಸರೇ, ನಾನು ದಾನವನ್ನು ಮಾಡ್ತೇನೆ, ಜಪ ತಪ ಉಳಿದದೆಲ್ಲವನ್ನು ಮಾಡ್ತೇನೆ, ಆದರೆ ನನಗೆ ಹಸಿವನ್ನು ಮಾತ್ರ ತಡ್ಕೊಳ್ಳಿಕ್ಕಾಗೋಲ್ಲ ಅಂತ ಹೇಳ್ತಾನೆ. ಹಸಿವೆಯನ್ನು ಮಾತ್ರ ನನಗೆ ತಡ್ಕೊಳ್ಳಿಕ್ಕಾಗೋದಿಲ್ಲ. ಕಾರಣ ಏನಂದರೆ ನನ್ನ ಉದರದಲ್ಲಿ, ನನ್ನ ಹೊಟ್ಟೆಯಲ್ಲಿ ವೃಕ ಎಂಬಂತಹ ಅಗ್ನಿ ಉರಿತಾ ಇದೆ. ಆ ಅಗ್ನಿಗೆ ಆಹಾರ ಬೇಕೇ ಬೇಕು, ಇಲ್ಲದಿದ್ರೆ ಆಗೋದಿಲ್ಲ. ಆದರೆ ಈ ಏಕಾದಶಿಯಂದು ನನ್ನ ತಮ್ಮಂದಿರು, ಅಣ್ಣ ಎಲ್ಲರೂ ಏಕಾದಶಿ ಮಾಡ್ತಾರೆ. ತಾಯಿಯಿಂದ ಹಿಡಿದು ಕುಂತಿಯಿಂದ ಹಿಡಿದು ಎಲ್ಲರೂ ಏಕಾದಶಿಯಂದು ಉಪವಾಸ ಮಾಡ್ತಾರೆ. ನನಗೆ ಮಾತ್ರ ಆಗೋದಿಲ್ವಲ್ಲ. ಇದಕ್ಕೋಸ್ಕರ ಏಕಾದಶಿಯ ದಿನ ಆಹಾರ ಸ್ವೀಕಾರ ಮಾಡಿದರೆ ತೊಂದರೆ ಇಲ್ವಾ ಅಂತ ವೇದವ್ಯಾಸರ ಹತ್ರ ಕೇಳ್ತಾರೆ.
ಅಂದರೆ ಇದು ನಿಜವಾದ ಮಾತಲ್ಲ. ಯಾಕಂತ ಹೇಳಿದ್ರೆ ನಿಜವಾಗಲೂ ಶುದ್ಧೇ ಭಾಗವತೆ ಧರ್ಮೇ ನಿರತೋ ಯದ್ ವೃಕೋದರಃ ಅಂತ ಹೇಳಿದಾಗೆ, ಶುದ್ಧ ಭಾಗವತ ಧರ್ಮ ಅಂದರೆ ಭಗವಂತನಿಗೆ ಪ್ರಿಯವಾದ ಧರ್ಮ, ಅದರಲ್ಲಿ ಇರುವವನೇ ಭೀಮಸೇನ ಯಾವತ್ತೂ ಕೂಡ. ಅದಕ್ಕೆ ಅಪ್ಪಿತಪ್ಪಿಯೂ ಕೂಡ ದೇವರಿಗೆ ಪ್ರಿಯವಾಗದ ಕರ್ಮವನ್ನು ಭೀಮಸೇನ ಮಾಡುವುದೇ ಇಲ್ಲ. ಅಂದರೆ ದೇವರಿಗೆ ಇಷ್ಟ ಆಗೋಲ್ಲ ಅಂತ ಹೇಳಿದರೆ ಒಂದು ಚೂರು ಆಹಾರ ಸ್ವೀಕಾರ ಮಾಡುವವನಲ್ಲ. ದೇವರಿಗೆ ಇಷ್ಟ ಆಗತ್ತೆ ಅಂತ ಹೇಳಿದ್ರೆ ಪ್ರಾಣ ಬೇಕಾದರೂ ಬಿಡುವಂಥವನು ಅಂತಹ ಭೀಮಸೇನ ಈ ರೀತಿ ಪ್ರಶ್ನೆ ಮಾಡ್ತಾನೆ. ನನಗೆ ಹಸಿವು ತಡ್ಕೊಳ್ಳಿಕ್ಕೆ ಆಗೋಲ್ಲ ಅಂತ ಹೇಳಿದರೆ ಅದು ಕೇವಲ ಲೋಕಕ್ಕೆ ತಿಳಿಸ್ಲಿಕ್ಕೋಸ್ಕರ. ಅದಕ್ಕೆ ವೇದವ್ಯಾಸರು ಉತ್ತರ ಕೊಡ್ತಾರೆ, ನೋಡಪ್ಪ ಭೀಮಸೇನ, ಯದಿ ಸ್ವರ್ಗೋತ್ಯಭೀಷ್ಟಸ್ತೆ ನರಕೋ ನಿಷ್ಠಯೇವ ಚ ಏಕಾದಶ್ಯ ಅನ್ನ ಭೋಕ್ತವ್ಯಂ ಪಕ್ಷಯೋ ಉಭಯೋರಪಿ. ನಿನಗೆ ನರಕ ಇಷ್ಟ ಅಲ್ಲ, ಸ್ವರ್ಗ ಇಷ್ಟ ಆಗಿತ್ತು ಅಂತ ಹೇಳಿದರೆ, ಅಂದರೆ ಸತ್ತ ಬಳಿಕ ನಾನು ನರಕಕ್ಕೆ ಹೋಗಬಾರ್ದು, ಸ್ವರ್ಗಕ್ಕೆ ಹೋಗಬೇಕು ಅಂತ ಆಸೆ ಇದೆಯಾ, ಆ ಸಂದರ್ಭದಲ್ಲಿ ತಪ್ಪದೇ 1 ತಿಂಗಳಲ್ಲಿ ಬರುವ 2 ಉಪವಾಸವನ್ನು ಏಕಾದಶಿಯನ್ನು ಆಚರಣೆ ಮಾಡೇಬೇಕು ಅಂತ ಹೇಳ್ತಾನೆ. ಕೃಷ್ಣ ಪಕ್ಷ ಶುಕ್ಲ ಪಕ್ಷ 2 ಪಕ್ಷಗಳ ಏಕಾದಶಿಯನ್ನು ಮಾಡಲೇಬೇಕು. ಈ ವಿಚಾರ ಯಾಕೆ ಹೇಳ್ತಾರೆ ಅಂದರೆ, ಕೆಲವರು ಪ್ರಕಾರ ಶುಕ್ಲ ಪಕ್ಷದ ಏಕಾದಶಿ ಮಾತ್ರ ಗೃಹಸ್ಥರು ಮಾಡಬೇಕು, ಕೃಷ್ಣ ಪಕ್ಷದ ಏಕಾದಶಿ ಮಾಡಲಿಕ್ಕಿಲ್ಲ, ಅದು ಕೇವಲ ಯತಿಗಳಿಗೆ ಮಾತ್ರ. ಈ ರೀತಿಯಲ್ಲೇ ಅನೇಕ ವಿಧವಾಗಿ ಹೇಳುವವರಿದ್ದಾರೆ. ಆದರೆ ವೇದವ್ಯಾಸರು ಅದೆಲ್ಲ ತಪ್ಪು ಅಂತ ಸ್ಪಷ್ಟ ಹೇಳ್ತಾರೆ. ತಿಂಗಳಲ್ಲಿ ಬರುವ 2 ಏಕಾದಶಿಯನ್ನು ಮಾಡಲೇಬೇಕು, ಉಪವಾಸವನ್ನು ಮಾಡಲೇಬೇಕು ಅಂತ. ಅದಕ್ಕೆ ಭೀಮಸೇನ ಮತ್ತೆ ಹೇಳ್ತಾನೆ, ಹೇಗೆ ನಾನು ಉಪವಾಸವನ್ನು ಮಾಡೋದು, ನನಗಾಗೋದೇ ಇಲ್ಲ. ಎಲ್ಲಿವರೆಗೆ ಅಂತ ಹೇಳಿದರೆ 1 ಹೊತ್ತು ಆಹಾರ ಬಿಟ್ಟರೆ ಆಗೋಲ್ಲ ನನಗೆ, ಒಪ್ಪತ್ತು ಮಾಡಲಿಕ್ಕೆ ಆಗೋಲ್ಲ ನನಗೆ. ಹಾಗಿರಬೇಕಾದ್ರೆ ನಿರ್ಜಲ ಉಪವಾಸ, 1 ಚೂರು ನೀರು ತಗೊಳ್ಳದೆ ಉಪವಾಸ ಮಾಡಬೇಕು ಅಂತ ಹೇಳಿದರೆ ಹೇಗೆ ಸಾಧ್ಯವಾಗತ್ತೆ ಅಂತ ಭೀಮಸೇನ ಕೇಳಿದಾಗ ಅದಕ್ಕೆ ವೇದವ್ಯಾಸರು ಹೇಳ್ತಾರೆ, ಶ್ರುತಾಸ್ತೆ ಮಾನವ ಧರ್ಮ ವೈದಿಕಾಶ್ಚ ಶ್ರುತಾಸ್ತ್ವಯ ಕಲೋ ಯುಗೇನ ಶಕ್ಯಂತೆ ಕರ್ತುಂ ತೇ ವೈ ನರಾಧಿಪ. ನೋಡು ಭೀಮಸೇನ, ನೀನು ತಿಳಿದವನು, ನಿನಗೆ ವೇದಗಳಲ್ಲಿ ಏನು ಹೇಳಿದೆ ಗೊತ್ತಿದೆ, ಇನ್ನು ಉಳಿದ ಶಾಸ್ತ್ರಗಳಲ್ಲೆಲ್ಲ ಏನು ಹೇಳಿದೆ ಗೊತ್ತಿದೆ. ಅಂದರೆ ವೇದ ಶಾಸ್ತ್ರಗಳು ತುಂಬ ಹೇಳ್ಕೊಂಡು ಹೋಗ್ತದೆ, ಒಬ್ಬ ಮನುಷ್ಯನಾದವನು ಹೀಗೆ ಮಾಡಬೇಕು, ಹೀಗೆ ಮಾಡಬೇಕು, ಹೀಗೆ ಮಾಡಬೇಕು ಅಂತ ತುಂಬ ಕರ್ತವ್ಯಗಳನ್ನು ತಿಳಿಸ್ಕೊಂಡು ಹೋಗ್ತದೆ, ಧರ್ಮಗಳನ್ನು ತಿಳಿಸ್ಕೊಂಡು ಹೋಗ್ತದೆ, ಆಚರಣೆಗಳನ್ನು ತಿಳಿಸ್ಕೊಂಡು ಹೋಗ್ತದೆ. ಆದರೆ ಕಲಿಯುಗದಲ್ಲಿ ಆ ಎಲ್ಲವನ್ನೂ ಕೂಡ ಹಾಗೇ ನಾನು ಮಾಡ್ತೇನೆ ಅಂತ ಹೇಳಲಿಕ್ಕಾಗೋಲ್ಲ. ಸ್ಪಷ್ಟವಾಗಿ ವೇದವ್ಯಾಸರೇ ಹೇಳ್ತಾರೆ, ಕಲೋ ಯುಗೆ ನ ಶಕ್ಯಂತೆ, ಇವೆಲ್ಲ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ಯಾಕಂದರೆ ಯುಗವೇ ಅಂಥದ್ದು. ಮತ್ತೇನೆಂದರೆ ಮಾಡೋದೇ ಅಲ್ಪ ಸ್ವಲ್ಪ. ಇದರಲ್ಲಿ ಸುಖೋಪಾಯಂ ಚಾಲ್ಪಧನಂ ಅಲ್ಪಕ್ಲೇಶಂ ಮಹಾಫಲಂ ಪುರಾಣಾನಾಂಚ ಸರ್ವೇಷಾಂ ಸಾರಭೂತಂ ವದಾಮಿತೆ. ಅದಕ್ಕೋಸ್ಕರ ಈ ಕಲಿಯುಗದಲ್ಲಿಯೂ ಕೂಡ ನಾವು ಏನು ಹಿಂದಿನ ಯುಗಗಳಲ್ಲಿ ವೇದ ಶಾಸ್ತ್ರ ಪುರಾಣ ಮುಂತಾದವುಗಳಲ್ಲಿ ಹೇಳಿದಂತಹ ಧರ್ಮಾಚರಣೆ ಕರ್ಮಾಚರಣೆ ಮುಂತಾದವುಗಳ ಪುಣ್ಯವನ್ನು ಸಂಪಾದನೆ ಮಾಡ್ತಾ ಇದ್ದರು, ತಮ್ಮ ಪಾಪವನ್ನು ಕಳ್ಕೊಳ್ತಾ ಇದ್ದರು, ಅದನ್ನು ಈ ಕಲಿಯುಗದಲ್ಲಿ ಸುಲಭವಾಗಿ ಯಾವುದೇ ದುಡ್ಡಿನ ಖರ್ಚಿಲ್ಲದೆ, ಉಳಿದಂತೆ ಯಾವುದೇ ವಿಧವಾದಂತಹ ಕಷ್ಟ ಇಲ್ಲದೆ ನಾವು ಸಂಪಾದನೆ ಮಾಡಬಹುದು ಅಂತ ಹೇಳಿದರೆ ಅದು ತಿಂಗಳಲ್ಲಿ ಬರುವ 2 ಏಕಾದಶಿಯಂದು ತಪ್ಪದೇ ಉಪವಾಸವನ್ನು ಮಾಡುವುದು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ತಿಂಗಳಲ್ಲಿ ಬರುವ 2 ಏಕಾದಶಿಯಂದು ಶುಕ್ಲ ಪಕ್ಷ ಕೃಷ್ಣ ಪಕ್ಷದ 2 ಏಕಾದಶಿಯಂದು ತಪ್ಪದೇ ಉಪವಾಸವನ್ನು ಮಾಡಬೇಕು. ಯಾರು ನರಕಕ್ಕೆ ಹೆದರುತ್ತಾರೋ, ಯಾರು ಆಸ್ತಿಕರಾಗಿದ್ದಾರೋ ಅಂಥವರು ಏಕಾದಶಿಯಂದು ಉಪವಾಸ ಮಾಡಲೇಬೇಕು ಅಂತ ಹೇಳ್ತಾರೆ. ಅದಕ್ಕೆ ಭೀಮಸೇನ ಕೇಳ್ತಾ ಇದ್ದಾನೆ, ಈ ಏಕಾದಶಿಯನ್ನು ಮಾಡುವುದರಿಂದಾಗಿ ಏನಾಗಿದ್ರೆ ಫಲ ಬರುತ್ತೆ, ಆಗುವಂಥದ್ದೇನು ಅಂತ ಹೇಳಿದರೆ ಅದಕ್ಕೆ ತಿಳಿಸ್ಕೊಂಡು ಹೋಗ್ತಾರೆ. ನೋಡಪ್ಪ, ಈ ಜ್ಯೇಷ್ಠ ಪಕ್ಷದ ಶುಕ್ಲ ಪಕ್ಷದ ಏಕಾದಶಿ, ಜ್ಯೇಷ್ಠ ಮಾಸ ಶುಕ್ಲ ಪಕ್ಷದ ಏಕಾದಶಿ, ಅದು ಸೂರ್ಯ ವೃಷಭ ರಾಶಿ ಅಥವಾ ಮಿಥುನ ರಾಶಿಯಲ್ಲಿರಬೇಕಾದ್ರೆ, ಅಂದರೆ ಈಗ ವೃಷಭ ರಾಶಿಯಲ್ಲಿದ್ದಾನೆ. ಅಂತಹ ಸಂದರ್ಭದಲ್ಲಿ ಬರುವಂತಹ ಏಕಾದಶಿ ಏನಿದೆ ಅದಕ್ಕೆ ನಿರ್ಜಲ ಅಂದರೆ ಜಲವರ್ಜಿತ, ನೀರು ಸ್ವೀಕಾರ ಮಾಡದ ಏಕಾದಶಿ. ಈ ಏಕಾದಶಿಯಂದು ನೀರು ಸ್ವೀಕಾರ ಮಾಡಬಾರ್ದು ಅಂದರೆ ತಾನು ಆಹಾರವಾಗಿ ಮಾತ್ರ, ಹೊರತು ಸ್ನಾನ ಮಾಡಬೇಕು, ನೀರಲ್ಲಿ ಸ್ನಾನ ಮಾಡಬೇಕು, ಅದೇ ರೀತಿ ನೀರಲ್ಲಿ ಆಚಮನ ಮಾಡಬೇಕು ಶುದ್ಧಿಗೋಸ್ಕರ. ಅಂದರೆ 3 ಸಲ ನೀರನ್ನು ತಗೊಳ್ಳೋದು. ಎಷ್ಟು ಅಂತ ಹೇಳಿದರೆ 1 ಉದ್ದಿನ ಕಾಳು ಮುಳುಗುವಷ್ಟು ಮಾತ್ರ. ಕೈಯಲ್ಲಿ 1 ಉದ್ದಿನ ಕಾಳು ಮುಳುಗಲಿಕ್ಕೆ ಎಷ್ಟು ನೀರು ಬೇಕು ಅಂದರೆ ಸಾಮಾನ್ಯ ಒಂದು 3 ಡ್ರಾಪ್ಸ್, 3 ತೊಟ್ಟು ನೀರು
ಅದನ್ನು ತಾನು ತಗೊಳ್ಬೇಕು. ಅದನ್ನು ಆಚಮನ ಅಂತ ಕರೀತಾರೆ. ಅದು ಬಿಟ್ಟು ಉಳಿದಂತೆ ಯಾವುದೇ ರೀತಿಯಿಂದಲೂ ನೀರನ್ನು ಸ್ವೀಕಾರ ಮಾಡಬಾರ್ದು ಈ ಏಕಾದಶಿ ಎಂದು ಅಂತ ಹೇಳ್ತಾರೆ. ಇನ್ನೊಂದು ಏನು ಅಂತ ಹೇಳಿದರೆ, ಈ ಏಕಾದಶಿಯ ನಿಯಮ ಯಾವಾಗಿಂದ ಯಾವಾಗಲಿಗೆ ಬರ್ತದೆ? ಯಾಕೆಂತ ಹೇಳಿದರೆ, ಕೆಲವರು ಒಂದು ಪ್ರಶ್ನೆಯನ್ನು ಮಾಡ್ಬೋದು. ನನ್ನ ಹತ್ರನೇ ಒಂದು ಪ್ರಶ್ನೆಯನ್ನು ಕೇಳಿದ್ದು ಉಂಟು. ಇವಾಗ ಏಕಾದಶಿ ಯಾವಾಗಿಂದ ಶುರುವಾಗತ್ತೆ ಅಂತ. ಏಕಾದಶಿ ಯಾವಾಗಿಂದ ಶುರುವಾಗತ್ತೆ, ಯಾವಾಗ ಮುಗಿಯುತ್ತೆ ಅಂತ. ಯಾಕೆ ಅಂತ ಹೇಳಿದರೆ, ಇವಾಗ ಏಕಾದಶಿ ಸೂರ್ಯೋದಯದಿಂದ ಶುರುವಾಗತ್ತೆ ಅಂತ ಹೇಳಿದರೆ, ಅದಕ್ಕಿಂತ ಮುಂಚೆ ಒಂದು 4 ಗಂಟೆಗೆ 3 ಗಂಟೆಗೆ ನಾವೇನಾದರೂ ಆಹಾರ ತಗೊಳ್ಬೋದಾ? 3 ಗಂಟೆಗೆ ಬೆಳಗಿನ ಜಾವದಲ್ಲಿ ಎದ್ದು ಏನಾದರೂ ಸ್ವಲ್ಪ ಆಹಾರ ತಗೊಂಡು ಆಮೇಲೆ ಸೂರ್ಯೋದಯದಿಂದ ನಾವು ಉಪವಾಸ ಶುರು ಮಾಡಬಹುದಾ ಅಂತ ಹೇಳಿದರೆ, ನೋಡಿ ಅದಕ್ಕೆ ಇಲ್ಲಿ ವೇದವ್ಯಾಸರು ತಿಳಿಸ್ತಾ ಇದ್ದಾರೆ. ಉದಯಾದುದಯಂ ಯಾವದ್ ವರ್ಜಯಿತ್ವಾ ತಥೋದಕಂ ಅಪ್ರಯತ್ನಾದವಾಪ್ನೋತಿ ದ್ವಾದಶೀ ಫಲಂ. ಈ ಏಕಾದಶಿಯ ನಿಯಮ ಯಾವಾಗ ಅಂತ ಹೇಳಿದರೆ, ಒಂದು ಸೂರ್ಯೋದಯದಿಂದ ಇನ್ನೊಂದು ಸೂರ್ಯೋದಯದ ತನಕ ಅಂತ. ಅಂದರೆ ಏಕಾದಶಿಯ ದಿನ ಬೆಳಗ್ಗೆ ಸೂರ್ಯೋದಯ ಯಾವಾಗ ಆಗತ್ತೆ ಆವಾಗಿನಿಂದ ಏಕಾದಶಿ ಉಪವಾಸ ಶುರು ಪ್ರಾರಂಭ. ಎಲ್ಲಿವರೆಗೆ ಅಂತ ಹೇಳಿದರೆ, ಮಾರನೇ ದಿನ ದ್ವಾದಶಿ ದಿನ ಬೆಳಗ್ಗೆ ಸೂರ್ಯೋದಯ ತನಕ, ಅಲ್ಲಿ ತನಕವೂ ಕೂಡ ಏಕಾದಶಿ ವ್ರತ ಅನ್ನೋದು ಇರ್ತದೆ. ಅಂದರೆ ಇದರ ಮಧ್ಯದಲ್ಲಿ ಆಹಾರ ಸ್ವೀಕಾರ ಮಾಡಬಾರದು. ಏಕಾದಶಿಯ ದಿನ ಸೂರ್ಯೋದಯದಿಂದ ದ್ವಾದಶಿಯ ದಿನ ಸೂರ್ಯೋದಯದ ತನಕ ಆಹಾರ ಸ್ವೀಕಾರ ಮಾಡಬಾರದು, ಉಪವಾಸದಲ್ಲಿರಬೇಕು ಅನ್ನುವುದು ಏಕಾದಶಿಯ ದಿನ ಇರುವಂತಹ ನಿಯಮ. ಅಲ್ಲ, ಹಾಗಿದ್ರೆ ಬೆಳಗ್ಗೆ 4 ಗಂಟೆಗೆ 5 ಗಂಟೆಗೆ ತೊಗೊಳ್ಬೋದಲ್ವ? ಇವಾಗ 6 ಗಂಟೆಗೆ ಸೂರ್ಯೋದಯ ಅಂತ ಆಗೋದಾಗಿದ್ದರೆ 4 ಗಂಟೆಗೆ 5 ಗಂಟೆಗೆ ತೊಗೊಳ್ಬೋದಲ್ವ? ಅಂದರೆ ಶಾಸ್ತ್ರದ ನಿಯಮ ಏನು ಅಂದರೆ, ಸೂರ್ಯೋದಯಕ್ಕಿಂತ ಮುಂಚೆ ಆಹಾರ ಸ್ವೀಕಾರ ಮಾಡಬಾರದು. ಸೂರ್ಯೋದಯದಕ್ಕೆ ಮುಂಚೆ ಆಹಾರವನ್ನು ಸ್ವೀಕಾರ ಮಾಡಲಿಕ್ಕೆ ಒಪ್ಪಿಗೆಯನ್ನು ಶಾಸ್ತ್ರ ಕೊಡುವುದಿಲ್ಲ. ಸೂರ್ಯೋದಯ ಆದಮೇಲೆ ಏಕಾದಶಿಯಿಂದ ಆಹಾರ ಸ್ವೀಕಾರ ಮಾಡಬಾರದು. ಹೀಗಾಗಿ ಏಕಾದಶಿಯ ದಿನ ಬೆಳಗ್ಗೆ 3 ಗಂಟೆಗೆ 4 ಗಂಟೆಗೆ ಸ್ವೀಕಾರ ಮಾಡಬಾರದು ಅಂತಲೇ ಹೇಳುವಂಥದ್ದು. ಯಾಕಂದರೆ ಶಾಸ್ತ್ರದನ್ನು ಒಪ್ಪಿಗೆ ಕೊಡುವುದಿಲ್ಲ ಯಾವತ್ತು. ಹೀಗೆ ಯಾರು ಆಹಾರವನ್ನು ಬಿಡ್ತಾರೆ ಒಂದು ಸೂರ್ಯೋದಯದಿಂದ ಇನ್ನೊಂದು ಸೂರ್ಯೋದಯದ ತನಕ, ಅವರು 12 ಉಪವಾಸ ಮಾಡಿದ ಫಲವನ್ನು ಪಡಿತಾರೆ ಅಂತ ಹೇಳಿ, ಅಷ್ಟು ಪುಣ್ಯ ಇದೆ ಅಂತ ತಿಳಿಸ್ಕೊಂಡು ಹೋಗ್ತಾರೆ. ಮತ್ತು ವಿಶೇಷವಾಗಿ ಅವತ್ತು ಭಗವಂತನ ಆರಾಧನೆಯನ್ನು ಮಾಡಬೇಕು. ಈ ರೀತಿ ಏಕಾದಶಿಯನ್ನು ಮಾಡಿದರೆ 1 ವರ್ಷ ಏಕಾದಶಿ ಮಾಡಿದರೆ ಎಷ್ಟು ಪುಣ್ಯ ಬರ್ತದೋ ಅಷ್ಟು ಏಕಾದಶಿ ಪುಣ್ಯ ಬರ್ತದೆ. ಹೇಗೆಂದರೆ ವಿಶೇಷವಾಗಿ ಜಲಂ ಸುವರ್ಣಂ ದತ್ವಾಚ ದ್ವಿಧಾದಿಭ್ಯೋ ಯಥಾಮತಿ. ಈ ಏಕಾದಶಿ ನಿರ್ಜಲ ಏಕಾದಶಿ ಎಂದು ತಾನು ಉಪವಾಸವನ್ನು ಮಾಡ್ತಾ ನೀರನ್ನು ದಾನ ಕೊಡುವುದು. ಯಾರು ಸಜ್ಜನರು ಬ್ರಾಹ್ಮಣರಿದ್ದಾರೆ ಅವರಿಗೆ ಬಂಗಾರ ಸಾಧ್ಯ ಇದ್ದರೆ ಬಂಗಾರವನ್ನು ದಾನ ಕೊಡುವುದು, ಬಟ್ಟೆಯನ್ನು ದಾನ ಕೊಡುವುದು. ಈ ರೀತಿ ದಾನ ಮಾಡುವುದರಿಂದಾಗಿ ಅವನು 1 ವರ್ಷ ಉಪವಾಸ ಮಾಡಿದ ಫಲವನ್ನು ಪಡಿತಾನೆ ಅಂತ ಹೇಳಿದರೆ, ಹಾಗಿದ್ರೆ ಇನ್ನು 1 ವರ್ಷ ಉಪವಾಸ ಮಾಡೋದು ಬೇಡವಾ, ಇದೊಂದು ಮಾಡಿದರೆ ಸಾಕಾ ಅಂತ ಹೇಳಿದರೆ ಹಾಗಲ್ಲ. ಮಾಡುವುದನ್ನು ಮಾಡಲೇಬೇಕು, ಆದರೆ ಅಷ್ಟು ಪುಣ್ಯ ಉಂಟು ಅಂತ ಆ ಪುಣ್ಯದ ಲೆಕ್ಕಾಚಾರ ಮಾತ್ರ ತಿಳಿಸ್ತಾ ಇರುವಂಥದ್ದಷ್ಟೇ. ನಂತರ ಇನ್ನೂ ಒಂದು ಹೇಳ್ತಾರೆ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಇತಿ ಮಾಂ ಕೇಶವಪ್ರಾಹ ಶಂಖಚಕ್ರಗದಾಧರ ಏಕಾದಶ್ಯಾಂ ನಿರಾಹಾರ ನರಪ್ರಾಪಾತ್ ಪ್ರಮುಚ್ಯತೆ. ಭಗವಂತನೇ ಹೇಳಿದಂತಹ ಮಾತು ಏನಂತೇಳಿದರೆ, ನೀನು ನನ್ನ ಪ್ರೀತಿಯಲ್ಲದ ಉಳಿದ ಎಲ್ಲ ಧರ್ಮಗಳನ್ನು ಬಿಟ್ಟುಬಿಡು. ನಿಜವಾಗಿಯೂ ಕೂಡ ಧರ್ಮ ಕರ್ಮ ಅಂದರೆ ಯಾವುದು ಅಂತ ಹೇಳಿದರೆ, ಯಾವುದರಿಂದಾಗಿ ದೇವರಿಗೆ ಖುಷಿ ಆಗುತ್ತೋ ಅಷ್ಟೇ. ಇವಾಗ ಏಕಾದಶಿ ಉಪವಾಸ, ಏಕಾದಶಿ ಉಪವಾಸ ಈ ಏಕಾದಶಿ ವ್ರತವನ್ನು ಮಾಡುವುದರಿಂದಾಗಿ ದೇವರಿಗೆ ಖುಷಿ ಆಗುತ್ತೆ, ಅದಕ್ಕೋಸ್ಕರ ಮಾಡಬೇಕು. ಉಳಿದ ಹಾಗೆ ದೇವರಿಗೆ ಖುಷಿ ಅಲ್ಲದೆ ಇರುವಂಥದ್ದು ಏನೇನಿದೆ ಅದನ್ನೆಲ್ಲ ಬಿಡು, ಅದರ ಬಗ್ಗೆ ಯೋಚನೆ ಮಾಡಲಿಕ್ಕೆ ಹೋಗಬೇಡ. ಯಾಕಂದರೆ ಅದರಿಂದ ನಿನಗೆ ಏನು ಬರ್ತದೆ ಅದನ್ನು ನಾನು ಈ ಏಕಾದಶಿಯಿಂದಲೇ ಕೊಡ್ತೇನೆ, ಅಥವಾ ಈ ಭಗವಂತನ ವ್ರತ ಮಾಡುವುದರಿಂದಲೇ ಕೊಡ್ತೇನೆ ಅಂತ ಭಗವಂತ ಹೇಳ್ತಾನೆ. ಮತ್ತು ಇನ್ನೊಂದೇನು ಅಂತ ಹೇಳಿದರೆ, ಈ ಕಲಿಯುಗದಲ್ಲಿ ನಾವು ಏನೇ ಮಾಡಲಿಕ್ಕೆ ಹೋದರೂ ಕೂಡ ಶುದ್ಧವಾಗಿರುವುದು ಸಿಗೋಲ್ಲ. ಒಂದು ದಾನ ಮಾಡೋಣ ಅಂತ ಹೇಳಿದರೆ ದಾನ ತಗೊಳ್ಳಿಕ್ಕೆ ಶುದ್ಧವಾದವರು ಸಿಗೋಲ್ಲ. ಒಂದು ಹೋಮ ಮಾಡೋಣ ಅಂತ ಹೇಳಿದರೆ ಅದಕ್ಕೆ ಬೇಕಾದ ವಸ್ತುಗಳು ಶುದ್ಧವಾಗಿರೋಲ್ಲ. ಧ್ಯಾನ ಮಾಡೋಣ ಅಂತ ಹೇಳಿದರೆ ಮನಸ್ಸೇ ಶುದ್ಧವಾಗಿರೋಲ್ಲ.
ಹೀಗೆ ಇಲ್ಲಿ ಶುದ್ಧಿಯೇ ಇಲ್ಲದೆ ಇರುವಂತಹ ಕಾಲ. ಇಂಥ ಕಾಲದಲ್ಲಿಯೂ ಕೂಡ ನಾವೇನಾದರೂ ಪುಣ್ಯ ಸಂಪಾದನೆ ಮಾಡ್ಬೋದು ಅಂದರೆ ಈ ಏಕಾದಶಿ ವ್ರತದಿಂದಲೇ. ಅದಕ್ಕೆ ಕಲಿಯುಗದಲ್ಲಿ ಈ ಏಕಾದಶಿ ವ್ರತ ಅನ್ನುವಂಥದ್ದು ಮನುಷ್ಯನ ಪಾಪವನ್ನು ಕಳೆಯುವ ವಿಷಯದಲ್ಲಿ, ಪುಣ್ಯವನ್ನು ತಂದುಕೊಡುವ ವಿಷಯದಲ್ಲಿ ಬಹಳ ದೊಡ್ಡ ಉಪಕಾರಿಯಾಗಿದೆ ಅಂತ ತಿಳಿಸ್ಕೊಂಡು ಹೋಗ್ತಾರೆ. ಯಾರು ಈ ರೀತಿ ಏಕಾದಶಿಯನ್ನು ಮಾಡ್ತಾರೆ ಅವರ ಬಳಿ ಯಮಭಟರು ಬರುವುದೇ ಇಲ್ಲ ಅಂತ ಹೇಳ್ತಾರೆ. ಸಾಯುವಾಗ ಅವರ ಬಳಿ ಯಮಭಟರು ಬರುವುದೇ ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ಅಂತ. ಹೀಗೆ ಈ ಏಕಾದಶಿಯ ಮಹತ್ವವನ್ನು, ಈ ನಿರ್ಜಲ ಏಕಾದಶಿಯ ಮಹತ್ವವನ್ನು ವೇದವ್ಯಾಸರು ಆ ಭೀಮಸೇನನಿಗೆ ತಿಳಿಸಿದಾಗ ಭೀಮಸೇನನು ತಾನು ಒಪ್ಪಿ ಈ ಏಕಾದಶಿಯನ್ನು ಮಾಡಿದ ಅಂತ ತಿಳಿಸ್ಕೊಂಡು ಹೋಗ್ತಾರೆ. ಅಂದರೆ ಸಾಧ್ಯವೇ ಆಗುವುದಿಲ್ಲ ಅಂತ ಹೇಳುವವನು ಯಾಕೆ ಮಾಡಿದ? ಅಯ್ಯೋ ನನಗೊಂದು ಹೊಟ್ಟು ಬಿಡ್ಲಿಕ್ಕೆ ಆಗೋಲ್ಲ ಅಂತ ಹೇಳಿದ್ರೆ ಅದಕ್ಕೆ ಮೊದಲೇ ಹೇಳಿದ್ದು ಭೀಮಸೇನ ಕೇವಲ ಲೋಕಕ್ಕೆ ತಿಳಿಸ್ಲಿಕ್ಕೋಸ್ಕರ ಹೇಳಿದ್ದೇ ಹೊರತು ನಾನು ಉಪವಾಸ ಮಾಡುವುದಿಲ್ಲ ಅಂತಲ್ಲ, ಮಾಡ್ತಾನೇ ಇದ್ದ. ಆದರೆ ಲೋಕಕ್ಕೆ ವೇದವ್ಯಾಸರ ಮೂಲಕ ಈ ನಿರ್ಜಲ ಏಕಾದಶಿಯ ಮಹತ್ವವನ್ನು ತಿಳಿಸಿಕೊಟ್ಟ ಅಂತ ತಿಳಿಸ್ತಾ, ಅದಕ್ಕಾಗಿಯೇ ಈ ಏಕಾದಶಿ ದ್ವಾದಶಿಗೆ ಹೆಸರೇ ಪಾಂಡವ ದ್ವಾದಶಿ ಅಂತ. ಆ ಏಕಾದಶಿಯ ಇದು ನಿರ್ಜಲ ಏಕಾದಶಿ ಆದರೆ ಮಾರನೇ ದಿನ ದ್ವಾದಶಿ ಪಾಂಡವ ದ್ವಾದಶಿ ಅಂತ. ಯಾಕಂದರೆ ವಿಶೇಷವಾಗಿ ಪಾಂಡವರಲ್ಲಿ ಭೀಮಸೇನನ ನೆನಪನ್ನು ತಂದುಕೊಡುವಂತಹ ಏಕಾದಶಿ ಅಂತ. ಅದಕ್ಕಾಗಿ ಈ ಏಕಾದಶಿಯಂದು ಉಪವಾಸವನ್ನು ಮಾಡಿ ಆನಂತರ ವಿಶೇಷವಾಗಿ ಭಗವಂತನ ಪೂಜೆಯನ್ನು ಮಾಡಬೇಕು. ಯಾರನ್ನು ಅಂತ ಹೇಳಿದರೆ ತ್ರಿವಿಕ್ರಮರೂಪಿ ಭಗವಂತನನ್ನು ಆರಾಧನೆ ಮಾಡಬೇಕು ಅಂತ ಹೇಳ್ತಾರೆ. ದ್ವಾದಶಿಯ ದಿನ, ಏಕಾದಶಿಯ ದಿನ, ದ್ವಾದಶಿಯ ದಿನವೂ ಕೂಡ ದ್ವಾದಶ್ಯಾಂ ದೇವದೇವೇಶ ಪೂಜನೀಯ ತ್ರಿವಿಕ್ರಮರೂಪಿ ಭಗವಂತನನ್ನು ಪೂಜೆ ಮಾಡಬೇಕು. ಆನಂತರ ತಾನು ಕಲಶವನ್ನು ದಾನ ಮಾಡಬೇಕು. ನೀರಿರುವ ಕಲಶವನ್ನು ದಾನ ಮಾಡಬೇಕು. ಅದಕ್ಕೆ ಅದರ ಮೇಲೆ ಬಟ್ಟೆಯನ್ನಿಟ್ಟು ವಸ್ತ್ರವನ್ನಿಟ್ಟು ಸಾಧ್ಯ ಇದ್ದರೆ ಬಂಗಾರದ ನಾಣ್ಯದೊಂದಿಗೆ ದಾನವನ್ನು ಮಾಡಬೇಕು. ದಾನ ಮಾಡಬೇಕಾದ್ರೆ ಹೇಳುವಂತಹ ಒಂದು ಮಂತ್ರವನ್ನು ಕೂಡ ಪುರಾಣ ತಿಳಿಸ್ಕೊಂಡು ಹೋಗ್ತದೆ. ಏನು ಮಂತ್ರ ಹೇಳಿ ದಾನ ಮಾಡಬೇಕು ಅಂದರೆ, ದೇವದೇವ ಹೃಷಿಕೇಶ ಸಂಸಾರಾರ್ಣವ ತಾರಕ ಜಲಕುಂಭ ಪ್ರದಾನೇನ ನಯಮಾಂ ಪರಮಾಂ ಗತಿಂ. ಈ ಶ್ಲೋಕವನ್ನು ಮತ್ತೆ ಹೇಳುವುದಾಗಿದ್ದರೆ, ದೇವದೇವ ಹೃಷಿಕೇಶ ಸಂಸಾರಾರ್ಣವ ತಾರಕ ಜಲಕುಂಭ ಪ್ರದಾನೇನ ನಯ ಮಾಂ ಪರಮಾಂ ಗತಿಂ. ಅಂದರೆ ಇದರ ಅರ್ಥ ಏನು ಅಂತ ಹೇಳಿದರೆ, ಹೇ ಎಲ್ಲ ದೇವತೆಗಳಿಗೂ ದೇವನಾದ ಸರ್ವೋತ್ತಮನಾದ ಹೃಷಿಕೇಶನೇ, ಭಗವಂತನೇ, ನಾರಾಯಣನೇ, ನಮ್ಮ ಎಲ್ಲ ಇಂದ್ರಿಯಗಳಲ್ಲಿ ಕೂತವನೇ, ನನ್ನನ್ನು ಈ ಸಾವಿನ, ಈ ಮುಪ್ಪಿನ ಸಂಸಾರ ಏನಿದೆ ಇದರಿಂದ ಪಾರು ಮಾಡುವವನೇ, ನಿನ್ನ ಬಳಿ ಪ್ರಾರ್ಥನೆ ಏನು ಅಂತ ಹೇಳಿದರೆ, ಈ ನೀರಿನಿಂದ ತುಂಬಿದ ಈ ಮಡಕೆ ಅಥವಾ ಈ ಕಲಶವನ್ನು ನಾನೇನು ದಾನ ಮಾಡ್ತಾ ಇದ್ದೇನೆ, ಇದರಿಂದಾಗಿ ನೀನು ಪ್ರಸನ್ನನಾಗಿ ನನ್ನನ್ನು ಕೂಡ ನಿನ್ನ ಲೋಕಕ್ಕೆ ಕರ್ಕೊಂಡು ಹೋಗು, ವೈಕುಂಠ ಲೋಕಕ್ಕೆ ಕರ್ಕೊಂಡು ಹೋಗು ಅಂತ ಪ್ರಾರ್ಥನೆಯನ್ನು ಮಾಡುವಂಥದ್ದು. ಹೀಗೆ ಈ ನಿರ್ಜಲ ಏಕಾದಶಿಯನ್ನು ನಾವು ಆಚರಣೆಯನ್ನು ಮಾಡುವುದರಿಂದಾಗಿ ಭಗವಂತ ಸಂತುಷ್ಟನಾಗ್ತಾನೆ ಅಂತ ಹೇಳ್ತಾ, ಈ ಬಾರಿ ನಾವು ಹಿಂದೆ ನೋಡಿದಾಗೆ ಈ ಏಕಾದಶಿ 6ನೇ ತಾರೀಕು ಬರ್ತಾ ಇದೆ. ಅದರ ಹಿಂದಿನ ದಿನ 5ನೇ ತಾರೀಕು ಗುರುವಾರದಂದು ದಶಮಿಯ ಆಚರಣೆ ಇದೆ. ಇವತ್ತು ವಿಶೇಷವಾಗಿ ಒಂದು ಹೊತ್ತು ಭೋಜನವನ್ನು ಮಾಡಬೇಕಾದದ್ದು ಮತ್ತು ಸಾಯಂಕಾಲ ಲಘು ಆಹಾರವನ್ನು ಖಂಡಿತವಾಗಿಯೂ ಸ್ವೀಕಾರ ಮಾಡಬಹುದು. ಲಘು ಆಹಾರದಲ್ಲಿ ವಿಶೇಷವಾಗಿ ತುಪ್ಪದಿಂದ ತಯಾರಿಸಿದಂತಹ ಆಹಾರಗಳನ್ನು, ಅಂದರೆ ಹಲ್ವಾ, ಈ ಬೂದು ಕುಂಬಳಕಾಯಿ ಹಲ್ವ ಇಂಥದ್ದೆಲ್ಲ, ಅದೇನು ಅಂತ ಹೇಳಿದರೆ ದೇಹಕ್ಕೆ ಶಕ್ತಿಯನ್ನು ಒದಗಿಸುವಂಥದ್ದು. 2 ದಿನ ಉಪವಾಸಕ್ಕೆ ಬೇಕಾದ ಶಕ್ತಿಯನ್ನು ಒದಗಿಸ್ತದೆ. ಅಷ್ಟು ಮಾತ್ರ ಅಲ್ಲ, ಸಾತ್ವಿಕ ಆಹಾರವೂ ಹೌದದು. ಇಂತಹ ಆಹಾರವನ್ನು ಸ್ವೀಕಾರವನ್ನು ಮಾಡುವುದು ಬಹಳ ಒಳಿತಾಗಿರುವಂಥದ್ದು. ನಂತರ ಹೆಚ್ಚು ಖಾರದ ಆಹಾರಗಳನ್ನು ಬಿಡುವುದು ಬಹಳ ಸೂಕ್ತವಾದದ್ದು. ಯಾಕಂದರೆ ಅದು 2 ದಿನ ಉಪವಾಸ ಮಾಡಲಿಕ್ಕೆ ಸ್ವಲ್ಪ ತೊಂದರೆಯನ್ನು ಉಂಟು ಮಾಡಬಹುದು. ಹಾಗೆಯೇ ಶುಕ್ರವಾರದಂದು ಹಿಂದೆ ಹೇಳಿದಾಗೆ ನಿರ್ಜಲ ಏಕಾದಶಿ ಉಪವಾಸ.
ಅವತ್ತು ಉಪವಾಸವನ್ನು ಮಾಡಿ ರಾತ್ರಿ ಎಷ್ಟು ಸಾಧ್ಯ ಉಂಟೋ ಅಷ್ಟು ಹೊತ್ತು ಜಾಗರಣೆಯನ್ನು ಮಾಡ್ತಾ ಭಗವಂತನ ಚಿಂತನೆಯನ್ನು ಮಾಡ್ತಾ ಕಾಲ ಕಳಿಬಹುದು. ಇಡೀ ರಾತ್ರಿ ಜಾಗರಣೆಯನ್ನು ಮಾಡಿದರೂ ಕೂಡ ಬಹಳ ಶ್ರೇಷ್ಠವೇ. ಸಾಧ್ಯವಾಗದೇ ಇದ್ದರೆ ಎಷ್ಟು ಹೊತ್ತು ನಿದ್ರೆ ಬರುತ್ತದೋ ಅಷ್ಟು ಹೊತ್ತು ಜಾಗರಣೆಯನ್ನು ಮಾಡ್ತಾ ಭಗವಂತನ ಚಿಂತನೆಯನ್ನು ಮಾಡ್ತಾ ಆಮೇಲೆ ಕೇವಲ ನೆಲದ ಮೇಲೆ ಒಂದು ಬಟ್ಟೆಯನ್ನು ಹಾಕಿಕೊಂಡಿರಬಹುದು, ಒಂದು ಚಾಪೆಯ ಮೇಲೆ ಮಲಗುವುದು ಒಳ್ಳೆಯದು. ಈ ಮಂಚ, ಹಾಸಿಗೆ ಮುಂತಾದವುಗಳನ್ನೆಲ್ಲ ತ್ಯಜಿಸಬೇಕಾದದ್ದು ಬಹಳ ಮುಖ್ಯವಾದದ್ದು. ಹಾಗೆ ಶನಿವಾರ ಅವತ್ತು ನಾವು ಹಿಂದೆಯೇ ನೋಡಿದಾಗೆ ಅತಿರಿಕ್ತ ದ್ವಾದಶಿ ಉಪವಾಸ. ಅವತ್ತಿನ ದಿನ ಒಂದೊಮ್ಮೆ ಸಾಧ್ಯವಾಗದೇ ಇದ್ದ ಪಕ್ಷದಲ್ಲಿ ಸ್ವಲ್ಪ ನೀರನ್ನು ಸ್ವೀಕಾರ, ಹಿಂದೆ ಹೇಳಿದಾಗೆ ನೀರನ್ನು ಸ್ವೀಕಾರ ಮಾಡಬಹುದು. ಯಾರಿಗೆ ಸಾಧ್ಯವಾಗುವುದಿಲ್ಲೋ ಅವರು ಮಾತ್ರ. ಅಂದರೆ ಇಲ್ಲೆಲ್ಲ ಪ್ರಾಮಾಣಿಕತೆ ಬೇಕು. ಭಗವಂತ ನೋಡುವಂಥದ್ದು ನಮ್ಮ ಪ್ರಾಮಾಣಿಕತೆಯನ್ನು. ಸಾಧ್ಯವಾದರೆ 2 ದಿನವೂ ಉಪವಾಸ ಮಾಡುವುದು ಒಳ್ಳೆಯದು. ನಿರ್ಜಲವಾದ ಉಪವಾಸವೇ 2 ದಿನ. ಯಾಕಂದರೆ ಇದು ನಮ್ಮ ಮನಸ್ಸಿನ ಸ್ಥೈರ್ಯವನ್ನು ನಮಗೆ ತಿಳಿಸಿಕೊಡುತ್ತದೆ. ಒಳಗೆ ವಿಲ್ ಪವರ್ ಎಷ್ಟಿದೆ ಅಂತ. ಇಲ್ಲ, ಸಾಧ್ಯವಾಗ್ತಾ ಇಲ್ಲ, ತುಂಬ ಸುಸ್ತಾಗ್ತಾ ಇದೆ ಅಂತ ಹೇಳಿದವರು ನೀರನ್ನು ಸ್ವೀಕಾರ ಮಾಡ್ಬೋದು. ಇಲ್ಲದೇ ಇದ್ದರೆ, ಸಾಧ್ಯವಾಗದೇ ಇದ್ದರೆ ಹಣ್ಣನ್ನು, ನಿರಾಗಲೂ ಎಷ್ಟು ಆಹಾರ ಸ್ವೀಕಾರ ಮಾಡ್ತೇವೋ ಅದರ ಕಾಲಭಾಗ ಹಣ್ಣು, ಹಾಲು ಇವುಗಳನ್ನು ಸ್ವೀಕಾರ ಮಾಡಬಹುದು ಸಾಧ್ಯವಾಗದೇ ಇದ್ದರೆ ಮಾತ್ರ. ಆದರೆ ಶುಕ್ರವಾರ ನಿರ್ಜಲ ಏಕಾದಶಿ ಎಂದು ಸ್ವೀಕಾರ ಮಾಡಬಾರ್ದು. ಆದರೆ ಯಾರು ರೋಗಿಗಳಿದ್ದಾರೆ, ಗರ್ಭಿಣಿಯರಿದ್ದಾರೆ, ಬಾಣಂತಿಯರಿದ್ದಾರೆ, ಅಂಥವರು ಈ ಶುಕ್ರವಾರದ ಏಕಾದಶಿ ಎಂದು ಕೂಡ ತಾವು ಕಾಲಭಾಗ ಆಹಾರವನ್ನು ಅಂದರೆ ಹಣ್ಣು, ಹಾಲು ಇಂಥವುಗಳನ್ನು ಸ್ವೀಕಾರ ಮಾಡಬಹುದು. ಇನ್ನು ಶನಿವಾರ ಈ ರೀತಿ ಅತಿರಿಕ್ತ ದ್ವಾದಶಿಯ ಉಪವಾಸವನ್ನು ಮಾಡಿ ಅವತ್ತು ರಾತ್ರಿ ಜಾಗರಣೆಯನ್ನು ಮಾಡಬೇಕಾದ ಅವಶ್ಯಕತೆ ಇಲ್ಲ. ಶಾಸ್ತ್ರ ಅದನ್ನೇನು ಹೇಳುವುದಿಲ್ಲ. ಆನಂತರ ಮಾರನೇ ದಿನ 8ನೇ ತಾರೀಕು ಭಾನುವಾರದಂದು ಅವತ್ತು ಬೆಳಗ್ಗೆ ಪಾರಣೆಯನ್ನು, ಅಂದರೆ ನಾವು ಏನು 2 ದಿನ ಉಪವಾಸ ಮಾಡಿದ್ದೇವೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಆಹಾರವನ್ನು ಸ್ವೀಕಾರ ಮಾಡುವುದು. ಅದನ್ನು ಬೆಳಗ್ಗೆ 7:28 ಅಂದರೆ ಸಾಮಾನ್ಯ 7:30 ಒಳಗೆ ಸ್ವೀಕಾರವನ್ನು ಮಾಡಬೇಕಾದದ್ದು. ಬಹಳ ಬೇಗನೆ, ಅಂದರೆ 6 ಗಂಟೆಗೆ ಸೂರ್ಯೋದಯ, ಕೆಲವು ಕಡೆ 6 ಗಂಟೆಗಿಂತ ಬೇಗವೇ ಸೂರ್ಯೋದಯ ಆಗುವುದರಿಂದ ಸೂರ್ಯೋದಯ ಆದ ಕೂಡಲೇ ಆಹಾರವನ್ನು ಸ್ವೀಕಾರ ಮಾಡಬಹುದು. ಅವತ್ತು ಆಹಾರವನ್ನು ಸ್ವೀಕಾರ ಮಾಡಿ ಆನಂತರ ಈ 2 ದಿನದ ಉಪವಾಸವನ್ನು, ನಿರ್ಜಲ ಏಕಾದಶಿ ಹಾಗೂ ಅತಿರಿಕ್ತ ದ್ವಾದಶಿ, ಈ 2 ದಿನದ ಉಪವಾಸವನ್ನು ಕೂಡ ನಾವು ತ್ರಿವಿಕ್ರಮರೂಪಿ ಭಗವಂತನಿಗೆ, ರಮಾ ಸಹಿತನಾದ ತ್ರಿವಿಕ್ರಮರೂಪಿ ಭಗವಂತನಿಗೆ ಅರ್ಪಣೆಯನ್ನು ವಿಶೇಷವಾಗಿ ಮಾಡ್ತಾ ಅವತ್ತಿನ ದಿನ ಭಾನುವಾರದಂದು ಮಾಮೂಲಿನಂತೆಯೇ ನಾವು ಪ್ರತಿದಿನ ಯಾವ ರೀತಿ ಆಹಾರ ಸ್ವೀಕಾರ ಮಾಡ್ತೇವೆ ಹಾಗೇ ಮಾಡಬಹುದು ಹೊರತು ಅವತ್ತು ಒಪ್ಪತ್ತು ಮಾಡಬೇಕಾಗಿಲ್ಲ. ಇದನ್ನು ಸ್ಪಷ್ಟವಾಗಿ ತಿಳ್ಕೊಳ್ಬೇಕಾದದ್ದು. ಭಾನುವಾರದ ದಿನ ಒಪ್ಪತ್ತು ಮಾಡಬೇಕಾಗಿಲ್ಲ. ಅವತ್ತು ಸಂಜೆ ಆಹಾರ ಸ್ವೀಕಾರ ಮಾಡಬಹುದು, ಮಧ್ಯಾಹ್ನ ಊಟವೇ ಮಾಡಬಹುದು, ಮಧ್ಯಾಹ್ನವೂ ಊಟ ಮಾಡಬಹುದು, ರಾತ್ರಿಯೂ, ಅಂದರೆ ತೊಂದರೆ ಇಲ್ಲ ಅವತ್ತು. ಕಾರಣ ಏನು ಅಂತ ಹೇಳಿದರೆ ಏಕಾದಶಿಯ ವ್ರತ ಅನ್ನುವುದು 3 ದಿನಕ್ಕೆ ಸಂಬಂಧಪಟ್ಟದ್ದು. ದಶಮಿ, ಏಕಾದಶಿ, ದ್ವಾದಶಿ. ಅದರಿಂದಾಗಿ ದಶಮಿ ಒಪ್ಪತ್ತನ್ನು ಹೇಳ್ತಾರೆ, 1 ಹೊತ್ತು ಆಹಾರ ಸ್ವೀಕಾರ ಮಾಡಬೇಕು ಅಂತ. ಏಕಾದಶಿಯ ದಿನ ಉಪವಾಸವನ್ನೇ ಹೇಳ್ತಾರೆ. ಇನ್ನು ದ್ವಾದಶಿಯ ದಿನ 1 ಹೊತ್ತು ಅಷ್ಟೇ ಆಹಾರ ಸ್ವೀಕಾರ ಮಾಡಬೇಕು ಅಂತ ಹೇಳ್ತಾರೆ. ಆದರೆ ನಾವು ಈ ಬಾರಿ ದಶಮಿ 1 ಹೊತ್ತು ಆಹಾರ ಸ್ವೀಕಾರ, ಅಂದರೆ ಘನ ಆಹಾರ ಸ್ವೀಕಾರ ಮಾಡ್ತೇವೆ. ಏಕಾದಶಿಯಿಂದ ಉಪವಾಸ ಮಾಡ್ತೇವೆ. ದ್ವಾದಶಿಯ ದಿನವೂ ಕೂಡ ನಾವು ಶುದ್ಧ ಉಪವಾಸವನ್ನೇ ಮಾಡುವುದರಿಂದಾಗಿ ಅಲ್ಲಿಗೆ ಏಕಾದಶಿ ವ್ರತ ಪೂರ್ಣ ಆಯಿತು. ಇನ್ನು ಉಳಿದಂತೆ ರವಿವಾರ ಅವತ್ತು ಏಕಾದಶಿ ವ್ರತಕ್ಕೆ ಸಂಬಂಧಪಟ್ಟಾಗಲ್ಲ. ಅವತ್ತು ನಾವು ಉಪವಾಸ ಪಾರಣೆಯಲ್ಲಿ ಮುಗಿಯುವಂಥದ್ದು. ಅದಕ್ಕೋಸ್ಕರ ಬೆಳಗ್ಗೆ ನಾವು ಪಾರಣೆಯನ್ನು ಮಾಡಿ, ಅಂದರೆ ಆಹಾರವನ್ನು ಸ್ವೀಕಾರ ಮಾಡುವ ಮೂಲಕ ಈ ವ್ರತವನ್ನು ಪೂರ್ಣ ಮಾಡಿದ್ದು ಅಂತೇಳಿದರೆ ಆಮೇಲೆ ಅವತ್ತು ನಾವು ಮಾಮೂಲಿನಂತೆ ಆಹಾರವನ್ನು ಸ್ವೀಕಾರ ಮಾಡಬಹುದು, 2 ಹೊತ್ತು ಭೋಜನವನ್ನು ಮಾಡಬಹುದು ಅಂತ. ಹೀಗೆ ಈ ಏಕಾದಶಿಯ ಮಹತ್ವವನ್ನು ನಾವು ನೋಡ್ತಾ ಪ್ರತಿ ಬಾರಿ ನೋಡುವಂತೆ ಈ ಬಾರಿಯೂ ಕೂಡ ಜಿತಂತೆ ಸ್ತೋತ್ರ ಅದರ ಚಿಂತನೆ,
ಅದರಲ್ಲಿ ಮೊದಲನೆಯ ಅಧ್ಯಾಯದಲ್ಲಿ ಆ ಭಗವಂತನ ಬಳಿ ಏನು ಪ್ರಾರ್ಥನೆ ಮಾಡುವುದು ಅದನ್ನು ನೋಡಿದ್ದೇವೆ. ಈಗ ಎರಡನೇ ಅಧ್ಯಾಯ ಆ ಚಿತಂತೆ ಸ್ತೋತ್ರದಲ್ಲಿ ಪ್ರಾರಂಭ ಆಗ್ತದೆ. ಅದರಲ್ಲಿ ಭಗವಂತನ ಬಳಿ ನಾವು ಏನು ಪ್ರಾರ್ಥನೆ ಮಾಡಿಕೊಳ್ಬೇಕು ಅದನ್ನು ತಿಳಿಸ್ಕೊಂಡು ಹೋಗ್ತಾರೆ. ಜಿತಂತೆ ಪುಂಡರೀಕಾಕ್ಷ ನಮಸ್ತೆ ವಿಶ್ವಭಾವನಾ ನಮಸ್ತೆ ಸ್ತು ಋಷಿಕೇಶ ಮಹಾಪುರುಷ ಪೂರ್ವಜ. ಏ ಭಗವಂತ, ನಿನಗೆ ತೇ ನಮಃ, ನಿನಗೆ ನಮಸ್ಕಾರ ಮಾಡ್ತಾ ಇದ್ದೇನೆ. ಎಂಥ ಭಗವಂತ ಅಂತೇಳಿದರೆ ಪುಂಡರೀಕಾಕ್ಷ ತೇ ಜಿತಂ, ಹೇ ಸ್ವಾಮಿ ಪುಂಡರೀಕಾಕ್ಷ. ಪುಂಡರೀಕಾಕ್ಷ ಅಂತ ದೇವರನ್ನು ಯಾಕೆ ಕರೀತಾರೆ ಅಂದರೆ ನಾವು ಹಿಂದೆಯೇ ನೋಡಿದಾಗೆ ಕಮಲದಂತೆ ಕಣ್ಣುಳ್ಳವನು ಒಂದರ್ಥ. ಅಂದರೆ ಅರಳುಗಣ್ಣಿನಿಂದ ಭಕ್ತರನ್ನು ಅನುಗ್ರಹಿಸುವವನು. ಇನ್ನೊಂದೇನೆಂದರೆ ಪುಂಡರೀಕ ಅಂತ ಹೇಳಿದರೆ ನಮ್ಮ ಈ ಹೃದಯ ಕಮಲ, ಆ ಹೃದಯ ಕಮಲದಲ್ಲಿ ವಾಸ ಮಾಡ್ತಾ ಇರುವವನು, ಅವನಿಗೂ ಪುಂಡರೀಕಾಕ್ಷ ಅಂತ ಭಗವಂತನಿಗೆ ಹೆಸರು. ಅಂತ ಭಗವಂತ ತೇ ಜಿತಂ ಅಂದರೆ ಜಯವಾಗಲಿ ಅಂತ ಅರ್ಥ. ಜಯವಾಗಲಿ ಅಂತ ಹೇಳಿದ್ರೆ ನೀನು ಎಲ್ಲರಿಗಿಂತ ಸರ್ವೋತ್ತಮನಾಗಿದ್ಯಾ, ಉತ್ಕೃಷ್ಟ ಶ್ರೇಷ್ಠನಾಗಿದ್ಯಾ. ನೀನು ಇಡೀ ಜಗತ್ತನ್ನು ವಿಶ್ವಭಾವನ, ಜಗತ್ತನ್ನು ಸೃಷ್ಟಿಸ್ತಾ ಇರುವವನು ನೀನೇ, ಜಗತ್ತನ್ನು ರಕ್ಷಿಸ್ತಾ ಇರುವವನು ನೀನೇ. ನಿನಗೆ ನಾನು ನಮಸ್ಕಾರವನ್ನು ಮಾಡ್ತೇನೆ. ಅದೇ ರೀತಿ ನಮಸ್ತೇಸ್ತು ಋಷಿಕೇಶ, ನಮ್ಮೆಲ್ಲ ಇಂದ್ರಿಯಗಳೇನಿದೆ, ಈ ದೇಹದ ಎಲ್ಲ ಇಂದ್ರಿಯಗಳನ್ನು ನೋಡಿಕೊಳ್ಳುವವನು ನೀನೇ, ಅದರ ಸ್ವಾಮಿ ಒಡೆಯ ನೀನೇ. ಅಂತ ನಿನಗೆ ಮತ್ತೆ ನಾನು ನಮಸ್ಕಾರವನ್ನು ಮಾಡ್ತಾ ಇದ್ದೇನೆ. ಮತ್ತಾರು ಅಂತ ಹೇಳಿದ್ರೆ ನೀನು ಮಹಾಪುರುಷ. ಉಳಿದವರೆಲ್ಲರೂ ಕೂಡ ಬರೀ ಪುರುಷರು ಅಂತ ಕರೆಯಲ್ಪಟ್ಟರೆ, ಎಲ್ಲ ದೇವತೆಗಳು ಲಕ್ಷ್ಮಿಯಿಂದ ಹಿಡಿದು ಎಲ್ಲ ದೇವತೆಗಳು ಕೂಡ ಪುರುಷ, ಕ್ಷರಪುರುಷ ಅಕ್ಷರ ಪುರುಷ ಅಂತ ಈ ರೀತಿ ಕರೆಯಲ್ಪಟ್ಟರೆ ನೀನು ಮಹಾಪುರುಷ. ಅಂದರೆ ಅವರೆಲ್ಲರಿಂದಲೂ ಪೂಜಿಸಲ್ಪಡುವ ಪುರುಷ ನೀನು. ಪುರುಷ ಅಂತ ಹೇಳಿದರೆ ಎಲ್ಲರೊಳಗೆ ನೆಲೆಸಿರುವವನು, ಎಲ್ಲರಿಗಿಂತ ಮುಂದೆ ಇರುವಂಥವನು ನೀನೇ ಆಗಿದೆಯಾ. ಮತ್ತು ಪೂರ್ವಜ ಅಂದರೆ ಯಾರೂ ಇಲ್ಲದೇ ಇದ್ದಾಗಲೂ ಇದ್ದವನು ನೀನೇ, ಎಲ್ಲರಿಗಿಂತ ಮೊದಲಿರುವವನು ನೀನು, ಪ್ರಳಯ ಕಾಲದಲ್ಲೇ ಇರುವವನು ನೀನು, ಈ ಜಗತ್ತೇ ಇಲ್ಲದೇ ಇದ್ದಾಗಲೂ ಇದ್ದವನು ನೀನು. ಅಂತ ನಿನಗೆ ನಾನು ನಮಸ್ಕಾರವನ್ನು ಮಾಡ್ತೇನೆ ಅಂತ ಹೇಳ್ತಾ ಮತ್ತೆ ಎರಡನೆಯ ಶ್ಲೋಕದಲ್ಲಿ ನಾರದಾದ್ಯೈ ಮುನಿಗಣೈ ಸನಕಾದ್ಯೈಶ್ಚ ಯೋಗಿಭಿ ಬ್ರಹ್ಮೇಶಾದ್ಯೈ ಸುರಗಣೈ ಪಂಚಕಾಲಪರಾಯಣೈ ಪೂಜ್ಯಸೆ ಪುಂಡರೀಕಾಕ್ಷ ದಿವ್ಯೈರ್ಮಂತ್ರೈರ್ಮಹಾತ್ಮಭಿ. ಸ್ವಾಮಿ, ನಿನ್ನನ್ನು ಪೂಜೆ ಮಾಡೋದು ನಾವಲ್ಲ, ನಾವೇನು ಪೂಜೆ ಮಾಡ್ತೇವೆ ನಿನ್ನನ್ನು. ಯಾಕಂತ ಹೇಳಿದ್ರೆ ನಿನ್ನ ಪೂಜೆಗಾಗಿಯೇ ಜೀವನವನ್ನು ಮೀಸಲಾಗಿಟ್ಟವರು ಯಾರು ಅಂತ ಹೇಳಿದ್ರೆ ನಾರದಾದ್ಯೇಹಿ ಮುನಿಗಣೈ, ನಾರದಾದಿ ಮುನಿಗಳು. ಈ ನಾರದರೇ ಮೊದಲಾದಂತಹ ಎಲ್ಲ ಮುನಿಗಳ ಸಮೂಹ ನಿನ್ನನ್ನು ಪೂಜಿಸ್ಲಿಕ್ಕೋಸ್ಕರ ಕಾಯ್ತಾ ಇರ್ತಾರೆ, ಯಾವತ್ತೂ ಪೂಜಿಸ್ತಾ ಇರ್ತಾರೆ, ಅವರಿಂದ ಪೂಜಿಸಲ್ಪಡುವವನೇ. ಅದೇ ರೀತಿ ಸನಕಾದ್ಯಶ್ಚ ಯೋಗಿಗಳು ಅಂತೇಳಿದರೆ ನಿನ್ನನ್ನು ಕಾಣುವ, ನಿನ್ನನ್ನು ಸೇರುವ ಒಂದು ಮಾರ್ಗದಲ್ಲಿ ಯಾವತ್ತೂ ಪ್ರಯತ್ನವನ್ನು ಮಾಡ್ತಾ ಇರುವಂಥವರು ಸನಕಾದಿ ಮುಂತಾದಂತಹ ಮುನಿಗಳು, ಯೋಗಿಗಳು, ಅವರಿಂದ. ಅದೇ ರೀತಿ ದೇವತೆಗಳು ಯಾರು ಅಂದರೆ ಬ್ರಹ್ಮೇಶಾದ್ಯೈಹಿ, ಬ್ರಹ್ಮ, ಈಶ, ಇಂದ್ರ ಮೊದಲಾದ ಎಲ್ಲ ದೇವತೆಗಳು, ಅವರಿಂದಾಗಿ ಸುರಗಣೈಹಿ ದೇವತೆಗಳಿಂದ. ಅದೇ ರೀತಿ ಪಂಚಕಾಲ ಪರಾಯಣೈಹಿ, ಇಲ್ಲಿಯೂ ಕೂಡ ಯಾರು ಜ್ಞಾನಿಗಳಿದ್ದಾರೆ ಅವರು ಪಂಚಕಾಲ ಅಂದರೆ ದಿನಕ್ಕೆ 5 ಹೊತ್ತು, ಬೆಳಗ್ಗೆ, ಸಂಗವ, ಮಧ್ಯಾಹ್ನ, ಅಪರಾಹ್ನ, ಸಾಯಾಹ್ನ ಅಂತ. ಪ್ರಾತಃ, ಸಂಗವ, ಮಧ್ಯಾಹ್ನ, ಅಪರಾಹ್ನ, ಸಾಯಾಹ್ನ ಅಂತ ದಿನದ 5 ಭಾಗ. ಅದೇ ರೀತಿ ರಾತ್ರಿಯೂ ಮತ್ತೆ 5 ಭಾಗ. ಹೀಗೆ ಬೆಳಗ್ಗೆ ದಿನದ 5 ಭಾಗ, ಸಂಜೆ 5 ಭಾಗ. ಆ 5 ಭಾಗದಲ್ಲಿಯೂ ಕೂಡ ನಿನ್ನನ್ನೇ ಆಶ್ರಯಿಸಿರುವವರು, ನಿನ್ನ ಧ್ಯಾನವನ್ನೇ ಮಾಡ್ತಾ ಇರುವವರು. ನಾವಾದರೆ ಬೆಳಗಿನ ಜಾವದಲ್ಲಿ ಬೆಳಗ್ಗೆ ಮಾತ್ರ ದೇವರ ಪೂಜೆ, ಆಮೇಲೆ ನಮ್ಮ ಬೇರೆ ಕಾರ್ಯಕ್ರಮಕ್ಕೆ ಹೋಗ್ತೇವೆ, ಬೇರೆ ಕೆಲಸಕ್ಕೆ ಹೋಗ್ತೇವೆ, ಆಮೇಲೆ ಸಂಜೆ ಏನೋ ಒಂದು ಅರ್ಧ ಗಂಟೆ ದೇವರದ್ದು ಮಾಡ್ತೇವೆ. ಹಾಗಲ್ಲ. ಎಂಥವ್ರು ಇರ್ತಾರೆ ಅಂದರೆ ಬೆಳಗಿನಿಂದ ಸಂಜೆಯ ತನಕ, ಸಂಜೆಯಿಂದ ಬೆಳಗಿನ ತನಕ ಎಲ್ಲ ದೇವರದ್ದೇ ಧ್ಯಾನ ಮಾಡ್ತಾ ಇರೋರು ಪಂಚಕಾಲ ಪರಾಯಣರು ಅಂತ. ಅಂತಹ ಜ್ಞಾನಿಗಳೇನಿದ್ದಾರೆ ಅವರಿಂದ ಪೂಜ್ಯಸೇ ಪುಂಡರೀಕಾಕ್ಷ, ಹೇ ಸ್ವಾಮಿ ನೀನು ಪೂಜಿಸಲ್ಪಡುವವನು. ಅಂದರೆ ನಿನ್ನನ್ನು ಪೂಜೆ ಮಾಡುವಂತಹ ಇಂತಹ ದೊಡ್ಡ ದೊಡ್ಡ ಜ್ಞಾನಿಗಳು ನಮ್ಮಂಥವರಲ್ಲ. ಮತ್ತು ನಾವೇನು ಅಂತ ಹೇಳಿದರೆ ಏನೋ ಒಂದು ನಾಟಕದ ಹಾಗೆ ಪೂಜೆ ಮಾಡ್ತೇವೆ ಅಷ್ಟೇ ಸ್ವಾಮಿ. ಅಂದರೆ ನಮ್ಮ ಸಣ್ಣತನವನ್ನು ನಾವು ದೇವರ ಮುಂದೆ ತೋರಿಸಿಕೊಳ್ಳೋದು. ಸ್ವಾಮಿ ನಾನು ಏನೂ ಅಲ್ಲ, ನಾವೇನೂ ಅಲ್ಲ, ನಾವು ಮಾಡುವ ಪೂಜೆ ಪುನಸ್ಕಾರಗಳು ಏನೂ ಅಲ್ಲ ಅಂತ. ಯಾಕಂದರೆ ಅಂಥ ದೊಡ್ಡ ದೊಡ್ಡವರು ನಿನ್ನ ಪೂಜೆಯನ್ನು ಮಾಡ್ತಾರೆ. ಮತ್ತೇನು ಅಂತ ಹೇಳಿದರೆ ಅವರು ಮಾಡುವ ವಿಧಾನವು ಅಂಥದ್ದೇ. ದಿವ್ಯೈಹಿ ಮಂತ್ರೈಹಿ, ದಿವ್ಯವಾದ ಮಂತ್ರಗಳು.
ಅವರು ಆ ಪೂಜೆಗೂ ಬಳಸುವಂತಹ ಮಂತ್ರಗಳು, ಮಂತ್ರ ಅಂತ ಹೇಳಿದ್ರೆ ದೇವರನ್ನು ಹೊಗಳುವ ಹೊಗಳಿಕೆಗಳು. ಅವರ ಹೊಗಳಿಕೆಗಳು ಸಾಮಾನ್ಯವಾದದ್ದಲ್ಲ, ಮತ್ತು ಅದು ವೇದ ಮಂತ್ರಗಳಲ್ಲಿ ಹೇಳಲ್ಪಟ್ಟಿರುವಂಥದ್ದು. ಅದರಿಂದ ಹೊಗಳುತ್ತಾರೆ ಅವರು. ಮಹಾತ್ಮಭಿ, ಅವರು ಮಹಾತ್ಮರು. ಆತ್ಮ ಅಂದರೆ ಮನಸ್ಸು, ಅವರು ದೊಡ್ಡ ಮನಸ್ಸು. ಯಾಕಂದರೆ ನಿನ್ನಲ್ಲೇ ನಿಲ್ಲುವ ಮನಸ್ಸು, ಅಂದರೆ ನಿನ್ನಲ್ಲೇ ಮನಸ್ಸನ್ನಿಟ್ಟು ದಿವ್ಯವಾದ ಮಂತ್ರಗಳಿಂದ, ದಿವ್ಯವಾದ ಜ್ಞಾನಿಗಳಿಂದ, ದೇವತೆಗಳಿಂದ, ಪುಣ್ಯಾತ್ಮರಿಂದ ಪೂಜಿಸಲ್ಪಡುವವನು ನೀನು. ಅದರಿಂದಾಗಿ ನನ್ನ ಈ ಪೂಜೆ ಇರ್ಬೋದು, ನನ್ನ ಈ ಆರಾಧನೆ ಇರ್ಬೋದು, ಇದೆಲ್ಲ ನಿಜವಾಗಲೂ ಅಂಥ ದೊಡ್ಡ ದೊಡ್ಡವರ ಮುಂದೆ ಏನೂ ಅಲ್ಲ ಅಂತ ಈ ರೀತಿ ನಮ್ಮ ಸಣ್ಣತನವನ್ನು ದೇವರ ಮುಂದೆ ನಾವು ತೋರಿಸಿಕೊಳ್ತಾ ಅಹಂಕಾರ, ನನ್ನಲ್ಲಿರುವ ಅಹಂಕಾರವನ್ನು ಖಂಡಿಸಿಕೊಳ್ಳುವಂಥದ್ದು, ಅದನ್ನು ಈ ಸ್ತೋತ್ರದಲ್ಲಿ ಈ 2 ಶ್ಲೋಕಗಳು ತಿಳಿಸ್ತಾ ಇವೆ ಅಂತ ಹೇಳ್ತಾ ಈ ಚಿಂತನೆಯನ್ನು ಆ ಮಧ್ವಾಂತರ್ಗತ ಭಗವಂತನಿಗೆ ಅರ್ಪಣೆಯನ್ನು ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.